ಹಿರಿಯರಿಗೆ ಮಿತ್ರರಿಗೆ ಶುಭಾಶಯಗಳು. ವಿಶೇಷವಾಗಿ ವಿಜಯಪುರ ವೃಕ್ಷೋತ್ಥಾನ ಹೆರಿಟೇಜ್ ರನ್ 6ನೇ ಆವೃತ್ತಿಯ ಎಲ್ಲ ಕಾರ್ಯಕ್ರಮಗಳಿಗೆ ಇದುವರೆಗೆ ತಾವು ನೀಡಿದಂಥ ಸಹಕಾರ ಸಹಯೋಗ ಬಹಳಷ್ಟು ವಿಜಯಪುರದ ವೃಕ್ಷೋತ್ಥಾನಕ್ಕೆ ಖ್ಯಾತಿಯನ್ನ ತಂದುಕೊಟ್ಟಿದೆ. ಇದರ ಮೂಲಕ ಸರ್ ಪ್ಲೀಸ್, ವಿಜಯಪುರ ಇವತ್ತು ವೃಕ್ಷೋತ್ಥಾನದ ಮೂಲಕ ಕೇವಲ ವಿಜಯಪುರ ಅಲ್ಲ, ರಾಜ್ಯ ದಾಟಿ ಇವತ್ತು ಭಾರತದಲ್ಲಿನೇ ಒಂದು ವಿಶೇಷವಾದಂಥ ಸ್ಥಾನ ಈ ಒಂದು ಸ್ಪರ್ಧೆ ಪಡಿತಾ ಇದೆ. ಏಕೆ ಅಂತಂದ್ರೆ ಟೈರ್ 3 ಸಿಟಿ ವಿಜಯಪುರದಂತಹ ಒಂದು ನಗರದಲ್ಲಿ ಈಗೇನು ಕ್ಯಾಪಿಟಲ್ ಸಿಟೀಸ್ ಅಂತೀವಿ, ಡೆಲ್ಲಿ, ಬೆಂಗಳೂರು, ಮುಂಬೈ, ಚೆನ್ನೈ, ಹೈದರಾಬಾದ್, ಕೋಲ್ಕತ್ತಾದಂಥ ಸಿಟಿಗಳನ್ನು ಹೊರತುಪಡಿಸಿ ಟೈರ್ 2 ಸಿಟಿ ಆದಂತಹ ಮೈಸೂರು, ಹುಬ್ಳಿ, ಧಾರವಾಡ, ಬೆಳಗಾವಿ ಅಥವಾ ಪುಣೆದಂತಹ ಟೈರ್ 2 ಸಿಟಿಗಳನ್ನು ಹೊರತುಪಡಿಸಿ ಟೈರ್ 3 ಅಂತಹ ಸಿಟಿಯಲ್ಲಿ ವಿಜಯಪುರದಲ್ಲಿ ಇವತ್ತು 20,000ಕ್ಕಿಂತಲೂ ಹೆಚ್ಚು ಜನ ಒಂದು ಉದ್ದೇಶಕ್ಕೋಸ್ಕರ, ಒಂದು ಕಾಸ್ಗೋಸ್ಕರ ತಾವು ಸ್ವಯಂ ಪ್ರೇರಣೆಯಿಂದ ಭಾಗವಹಿಸಿ ಇವತ್ತು ರಿಜಿಸ್ಟರ್ ಮಾಡಿಸಿಕೊಂಡಿರ್ತಕ್ಕಂಥದ್ದು ಬಹುತೇಕ ವಿಜಯಪುರ ಜಿಲ್ಲೆಯ ಮತ್ತು ನಮ್ಮ ದೇಶದ ಇತಿಹಾಸದಲ್ಲಿ ಒಂದು ಓಟಕ್ಕಾಗಿ ದಾಖಲೆ ಪ್ರಮಾಣದಲ್ಲಿ ಇವತ್ತು ಜನ ಭಾಗವಹಿಸಿದ್ದಾರೆ. ಇದು ಒಂದು ಇತಿಹಾಸ ಆಗಿದೆ, ಇದೊಂದು ದಾಖಲೆ ಆಗಿದೆ ಅಂತ ಈ ಸಂದರ್ಭದಲ್ಲಿ ನಾನು ಈ ಒಂದು ಸಂತಸವನ್ನ ಹಂಚಿಕೊಳ್ಳಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ನಮ್ಮ ಮುಖ್ಯ ಉದ್ದೇಶ ವಿಜಯಪುರ, ದೆಹಲಿಯ ನಂತರ, ರಾಷ್ಟ್ರದ ರಾಜಧಾನಿ ದೆಹಲಿಯ ನಂತರ ಅತಿ ಹೆಚ್ಚು ಸ್ಮಾರಕಗಳನ್ನು ಹೊಂದಿರತಕ್ಕಂಥ ವಿಜಯಪುರ ಮಹಾನಗರ. ವಿಜಯಪುರ ನಗರದಲ್ಲಿ ಇರತಕ್ಕಂಥ ಸ್ಮಾರಕಗಳನ್ನ ನಾವು ಹೆಚ್ಚು ಜನರಿಗೆ ಪರಿಚಯಿಸುವುದು, ಈ ಸ್ಮಾರಕಗಳತ್ತ ಜನರನ್ನ ಆಕರ್ಷಣೆ ಮಾಡ್ತಕ್ಕಂಥದ್ದು. ಇದರ ಮೂಲಕ ಇಲ್ಲಿ ಟೂರಿಸಂ ಬೆಳವಣಿಗೆ ಆಗಬೇಕು, ಇಲ್ಲಿನ ಜನರಿಗೆ ಉದ್ಯೋಗ ಸಿಗಬೇಕು, ಇಲ್ಲಿನ ಟಾಂಗಾವಾಲಾಗೆ, ಇಲ್ಲಿನ ರಿಕ್ಷಾವಾಲಾಗೆ, ಇಲ್ಲಿನ ಸೈಕಲ್ ರಿಕ್ಷಾದವರಿಗೆ, ಇಲ್ಲಿನ ಸಾಮಾನ್ಯ ಹೋಟೆಲ್ಗಳಿಗೆ ಹಿಡ್ಕೊಂಡು ದೊಡ್ಡ ಹೋಟೆಲ್ಗಳವರೆಗೆ ಎಲ್ಲ ಉದ್ದಿಮೆದಾರರಿಗೆ ಇಲ್ಲಿ ಅವಕಾಶ ಸಿಗಬೇಕಾದ್ರೆ ಬಿಜಾಪುರ ಟೂರಿಸಂ ಒಳ್ಳೆ ಸ್ಪಾಟ್ ಇದೆ. ಇದು ಹೆಚ್ಚು ಜನರಿಗೆ ಹೊರಗಡೆ ನಮ್ಗೆ ಗೊತ್ತಾಗ್ತಾ ಇಲ್ಲ. ನಾವು ಬೇರೆ ಎಲ್ಲೆಲ್ಲೂ ಹೋಗ್ತೀವಿ, ಬಿಜಾಪುರದಂತ ಜನರನ್ನ ಆಕರ್ಷಣೆ ಮಾಡಬೇಕು, ಬಿಜಾಪುರದ ಹೆರಿಟೇಜ್ ಅನ್ನ ನಾವು ರಕ್ಷಣೆ ಮಾಡಬೇಕು ಮತ್ತು ಅದನ್ನ ಮುಂದಿನ ಜನಕ್ಕೆ ತಿಳುವಳಿಕೆ ಕೊಡಬೇಕು ಅಂತಕ್ಕಂಥ ಒಂದು ಉದ್ದೇಶ. ಎರಡನೇದಾಗಿ ತಮ್ಗೆಲ್ಲ ಗೊತ್ತಿದೆ, ಅದ್ರ ಬಗ್ಗೆ ಹೆಚ್ಚು ರಿಪೀಟ್ ಮಾಡ್ತಕ್ಕಂಥ ಅಗತ್ಯ ಇಲ್ಲ. ವಿಜಯಪುರದ ಅರಣ್ಯ ಪ್ರದೇಶ 0.17 ಮಾತ್ರ. ಕಳೆದ 100 ವರ್ಷಗಳ ಬ್ರಿಟಿಷರ ಕಾಲದ ರೈನ್ಫಾಲ್ ಡಾಟಾ ನೋಡಿದ್ರೆ ಇಡೀ ಭಾರತದ ಅತ್ಯಂತ ಕಡಿಮೆ ಮಳೆ ಬೀಳ್ತಕ್ಕಂಥ 2 ಜಿಲ್ಲೆಗಳಲ್ಲಿ ಬಿಜಾಪುರ, ಒಂದು ರಾಜಸ್ಥಾನದ ಜೈಸಲ್ಮೇರ್, ಎರಡನೇದ್ದು ಕರ್ನಾಟಕದ ಬಿಜಾಪುರ, 2 ಜಿಲ್ಲೆಗಳು. ಈ ಜಿಲ್ಲೆಗಳಲ್ಲಿ ಬಿಜಾಪುರದಲ್ಲಿ ಪಂಚನದಿಗಳ ಹಾಡು, ದಕ್ಷಿಣದ ಪಂಜಾಬ್ ಅಂತ ಕರೆದ್ರೂ ಸಹಿತ ನಾವು ಬರದ ನಾಡು ಅಂತ ಹೇಳೇನೆ ನಾವು ಹೇಳ್ತಾ ಇದ್ದೀವಿ. ಇಂಥ ಬರದ ನಾಡು. ಇತ್ತೀಚಿನ ದಿನಗಳಲ್ಲಿ ಇಲ್ಲಿನ ನೀರಾವರಿ ಪ್ರದೇಶ ಹೆಚ್ಚಳ ಆಗಬೇಕು, ಇಲ್ಲಿ ಅರಣ್ಯ ಪ್ರದೇಶ ಹೆಚ್ಚಳ ಆಗಬೇಕು ಅಂತ ಹೇಳಿ ನಮ್ಮ ಸಚಿವರಾದಂಥ ಸನ್ಮಾನ್ಯ MB ಪಾಟೀಲ್ರು ಕಳೆದ 7-8 ವರ್ಷಗಳಿಂದ ಏನು ಸತತ ಪ್ರಯತ್ನ ಮಾಡಿದ್ರು, ಅದರ ಫಲವಾಗಿ ನಾವು ವೃಕ್ಷೋತ್ಥಾನ ರನ್ ಆರಂಭ ಮಾಡಿದ್ವಿ. ಮೊದಲಿನ 3 ವರ್ಷಗಳ ಕಾಲ ನಾವು ನಡೆಸಿದ್ದೀವಿ. ನಂತರ ಕೋವಿಡ್ ಕಾರಣದಿಂದ ಸುಮಾರು 3 ವರ್ಷಗಳ ಕಾಲ ಅದು ನಿಂತು ಹೋಗಿತ್ತು. ಕೋವಿಡ್ ನಂತರ ಇದು 3ನೇ ಆವೃತ್ತಿಯನ್ನ ನಾವು ಮಾಡ್ತಾ ಇದ್ದೀವಿ. ಈ 3ನೇ ಆವೃತ್ತಿಗೆ ನಮ್ಮ ವಿಜಯಪುರ ಸೈಕ್ಲಿಂಗ್ ಗ್ರೂಪ್ ಯಾವಾಗ ಇದಕ್ಕೆ ಜಾಯ್ನ್ ಆಯಿತು, ಕೋವಿಡ್ ಸಂದರ್ಭದಲ್ಲಿ ಆರಂಭಗೊಂಡಂತ ವಿಜಯಪುರ ಸೈಕ್ಲಿಂಗ್ ಗ್ರೂಪ್ ಇವತ್ತು 3ನೇ ಆವೃತ್ತಿಯಲ್ಲಿ ಆರಂಭಗೊಂಡ ನಂತರ ಸ್ಟಾರ್ಟ್ ಮಾಡಿದ ನಂತರ ಒಂದೊಂದು ಆವೃತ್ತಿಗೂ ಸಹಿತ 5ನೇದ್ದು, 4 ಮತ್ತು 5 ಬಹಳ ಚೆನ್ನಾಗಿ ಯಶಸ್ವಿಯಾಗಿ ನಡೆದು ಈಗ 6ನೇದ್ದು ಇತಿಹಾಸದ ಒಂದು ದಾಖಲೆಯನ್ನ ಸೃಷ್ಟಿ ಮಾಡ್ಲಿಕ್ಕೆ ಇವತ್ತು ನಡೀತಾ ಇದೆ. ಇದ್ರ ಜೊತೆಗೆ ನಾವು ಹೇಳಬೇಕಂತ ಮುಖ್ಯ ಉದ್ದೇಶ ಏನಂತಂದ್ರೆ ವೃಕ್ಷೋತ್ಥಾನ ಇದು ಕೇವಲ ಒಂದು ಓಟ ಅಲ್ಲ. ಈ ಸಲ ನಾವು ವಿಶೇಷವಾಗಿ ಇದನ್ನು ಒಂದು ರಂಗಿನ ಸಾಂಸ್ಕೃತಿಕ ಓಟ ಅಂತ ಹೇಳಿ ವೃಕ್ಷೋತ್ಥಾನ ಈ ಸಲ ಆಚರಣೆ ಮಾಡ್ತಾ ಇದ್ದೀವಿ. ಇದು ಬರೀ ಓಟವಲ್ಲ, ಇಡೀ ಈ ನಮ್ಮ ಭಾಗದ ಸಂಸ್ಕೃತಿಯ ಅನಾವರಣ ಈ ಓಟದ ಮೂಲಕ ಆಗ್ತಾ ಇದೆ. ಕೇವಲ ಓಟ ಅಂದ್ರೆ ಓಟಗಾರರು ಓಡೋದು ಅಷ್ಟೇ ಅಲ್ಲ, 21,000 ಜನ ಇವತ್ತು ರಿಜಿಸ್ಟ್ರೇಷನ್ ಮಾಡಿದ್ದಾರೆ. ಆ 21,000 ಜನ ಬಂದು ಓಡಬೇಕು ಅಂತಕ್ಕಂಥದ್ದು. ಯಾಕಂದ್ರೆ ರಿಜಿಸ್ಟ್ರೇಷನ್ ಮಾಡಿ ಚಳಿ ಇದೆ ಅಂತ ಮನೆಯಲ್ಲಿ ಕೂತ್ಕೊಂಡ್ರೆ ಆಗೋದಿಲ್ಲ. ಆ ಚಳಿಯನ್ನ ಬಿಟ್ಟು, ಈ ಮೈ ಚಳಿಯನ್ನ ಬಿಟ್ಟು ನಶಿಕ್ನಲ್ಲಿ ಎದ್ದು 6 ಗಂಟೆ ಒಳಗೆ ಇವರು ಅಂಬೇಡ್ಕರ್ ಸ್ಟೇಡಿಯಂ ಅಲ್ಲಿ ಬಂದು ಓಡಿದರೆ ಇವರು ಓಡಬೇಕು, ಜೊತೆಗೆ ಈ ಸಾಂಸ್ಕೃತಿಕ ವಾತಾವರಣ ಅನುಭವಿಸಬೇಕು. ಇದ್ರ ಜೊತೆಗೆ ಬಿಜಾಪುರ ಜನರಿಗೆ
ಮತ್ತು ಸುತ್ತಮುತ್ತಲು ನಾನು ವಿನಂತಿ ಮಾಡ್ಕೊಳ್ಳೋದೇನೆಂದ್ರೆ, ಇದು ಕೇವಲ ಓಟವಲ್ಲ, ಓಟಗಾರದ ಒಂದು ಹಬ್ಬ ಆದ್ರೆ, ಓಟವನ್ನ ನೋಡೋದೇ ಒಂದು ಹಬ್ಬ ಆದ್ರೆ, ಇದ್ರ ಜೊತೆಗೆ ನಾವೇನ್ ಕಲ್ಚರಲ್ ಆಕ್ಟಿವಿಟೀಸ್ ಅನ್ನ ಮಾಡ್ತಾ ಇದ್ದೀವಿ, ಬಿಜಾಪುರ ಜನ ಸ್ವಯಂ ಪ್ರೇರಿತರಾಗಿ ತಾವೇ ಮುಂದೆ ಬಂದು ಕಲ್ಚರಲ್ ಆಕ್ಟಿವಿಟೀಸ್ ಅನ್ನ ಇಲ್ಲಿ ಮಾಡ್ತಾ ಇದ್ದಾರೆ. ಇದು ಬಹಳ ಅದ್ಭುತವಾದಂತಹ ಕಲ್ಚರಲ್ ಫೆಸ್ಟಿವಲ್ ಇದು ಆಗ್ತಾ ಇದೆ. ಆ ಸಾಂಸ್ಕೃತಿಕ ಅನಾವರಣವನ್ನ ತಾವೆಲ್ಲ ಕಣ್ತುಂಬಿಸಿಕೊಳ್ಬೇಕು ಅಂತಕ್ಕಂಥದ್ದು ನಮ್ದು ವಿನಂತಿ ಆಗಿದೆ. ಮುಖ್ಯವಾಗಿ ನಾವು ಅಂಬೇಡ್ಕರ್ ಸ್ಟೇಡಿಯಂನ ಒಳ ಆವರಣದಲ್ಲಿ ಬೆಳಗ್ಗೆ 5 ಗಂಟೆಯಿಂದನೇ ಪುಣೆಯ ಒಬ್ಬ ಪ್ರಖ್ಯಾತ ಕಲಾವಿದೆ ಆಸ್ಟಿನ್ ಅವರಿಂದ ಒಂದು ಜುಂಬಾ ನೃತ್ಯ, ಅಂದ್ರೆ ಓಟಗಾರರಿಗೆ ಪ್ರೇರಣೆ ಕೊಡ್ತಕ್ಕಂಥ ಒಂದು ನೃತ್ಯ ಬೆಳಗ್ಗೆ 5 ಗಂಟೆಯಿಂದನೇ ಅದು ಇದೆ. ಅದರ ನಂತರ 6 ಗಂಟೆಗೆ ನಮ್ದೇನು ಆರಂಭ ಆಗ್ತದೆ, ನಮ್ಮ ಓಟ ಆರಂಭ ಆಗ್ತಕ್ಕಂಥ ಸಂದರ್ಭದೊಳಗ ಅನಿಲ್ ಧಾರವಾಡ್ಕರ್ ಅವರು ಹಾಗೂ ಶ್ರೀಕಾಂತ್ ಮಂತ್ರಿ ಅವರು ಕಲಾವಿದರಿಂದ ಕಹಳೆ ವಾದನ, ಅಂದ್ರೆ ನಮ್ಮ ಬಿಜಾಪುರದ ಸಾಂಸ್ಕೃತಿಕ ಕಹಳೆ ಏನಿದೆ, ಎರಡೂ ಕಡೆ ಓಟಗಾರರಿಗೆ ಸ್ಫೂರ್ತಿ ತುಂಬಲಿಕ್ಕೆ ಕಹಳೆಯನ್ನ ಅವರು ಊದ್ತಾರೆ. ಅದೇ ರೀತಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಆ ಕನಕದಾಸ ವೃತ್ತದಲ್ಲಿ 14 ಕಲಾವಿದರು ಗೊಂಬೆ ಕುಣಿತ, ಈ ಓಟಗಾರರಿಗೆ ಹುರಿದುಂಬಿಸಲಿಕ್ಕೆ ದೊಡ್ಡದಾದಂತ ಗೊಂಬೆ ಕುಣಿತ 14 ಕಲಾವಿದರು ಮಾಡ್ತಾರೆ. ಆಸರ್ ಮಹಲದ ಮುಂಭಾಗದಲ್ಲಿ ಅಲ್ಲೇನೆ 40 ವಿದ್ಯಾರ್ಥಿನಿಯರು ಮಹಿಳಾ ವಿಶ್ವವಿದ್ಯಾಲಯ, ಅಕ್ಕಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯದ 40 ವಿದ್ಯಾರ್ಥಿನಿಯರು ಬ್ಯಾಂಡ್ ಮೂಲಕ ಸ್ವಾಗತವನ್ನು ಮಾಡ್ತಾರೆ. ಮುಂದೆ ದರ್ಬಾರ್ ಹೈಸ್ಕೂಲ್ ಮುಂಭಾಗದಲ್ಲಿ ಪರಿಸರ ಪ್ರೇಮಿಯಾದಂತ ಸನ್ನಿ ಗವಿಮಠ ಅವರು 14 ಯುವತಿಯರಿಂದ ಚೇರಪ್ ನೃತ್ಯವನ್ನ ಅವರು ಮಾಡ್ತಾರೆ. ನಂತರ ಕಲ್ಯಾಣ್ ಶೆಟ್ಟಿ ವೃತ್ತ ಅಲ್ಲಿ ಡಾಕ್ಟರ್ ಶಂಕರಗೌಡ ಪಾಟೀಲ್ ಕಣಮಡಿ ಅವರು 10 ಜನರ ಕಲಾವಿದರ ಒಂದು ತಾಶಾವಾದನ, ಬ್ಯಾಂಜೋ ವಾದನವನ್ನ ಅವರು ಮಾಡ್ತಾರೆ. ಗೋಲ್ ಗುಂಬಜ್ ಆವರಣ, ಬಿಜಾಪುರದ ಇತಿಹಾಸ ಪ್ರಸಿದ್ಧ ಗೋಲ್ ಗುಂಬಜ್, ಇವತ್ತು ನಮ್ಮ ವೃಕ್ಷೋತ್ಥಾನದ ಒಂದು ಥೀಮ್ ಕೂಡ ನಾವು ಗೋಲ್ ಗುಂಬಜ್ ಅನ್ನ ಇಟ್ಕೊಂಡಿದ್ದೀವಿ. ಗೋಲ್ ಗುಂಬಜ್ ಇವತ್ತು ದೇಶ ವಿದೇಶಗಳಿಂದ ಜನರ ಗಮನ ಸೆಳೆತಕ್ಕಂಥದ್ದು. ಸೊ ಗೋಲ್ ಗುಂಬಜ್ ಕ್ಯಾಂಪಸ್ ನಲ್ಲಿ ಬಹಳ ವಿಭಿನ್ನವಾಗಿ ಈ ಒಂದು ವೃಕ್ಷೋತ್ಥಾನ ಓಟ ಇರಬೇಕು ಅನ್ನೋ ಕಾರಣಕ್ಕೆ ನಮ್ಮ ಮಹಾನಗರ ಪಾಲಿಕೆಯ ಸದಸ್ಯರು ಮತ್ತು ಹಿಂದಿನ ಉಪಮಹಾಪೌರರಾದಂತ ದಿನೇಶ್ ಹಳ್ಳಿಯವರು ಕೇರಳದ 35 ಜನ ಮಹಿಳಾ ಕಲಾವಿದರನ್ನ ಪ್ರಕಾರಗಳ ನೃತ್ಯ. ಮುಂದೆ ಗಾಂಧಿ ವೃತ್ತಕ್ಕೆ ಬಂದ್ರೆ ಅನುಗ್ರಹ ಐ ಹಾಸ್ಪಿಟಲ್ ಡಾಕ್ಟರ್ ಪ್ರಭುಗೌಡ ಪಾಟೀಲ್ರು ಅವರು ಶಿರ್ಷಿಯ ಸ್ಮಾರ್ಟ್ ಡ್ಯಾನ್ಸ್ ಅಕಾಡೆಮಿ ಅಂತ ಹೇಳಿ ಅವರ 10 ಕಲಾವಿದರಿಂದ ಒಂದು ಚೇರಪ್ ನೃತ್ಯವನ್ನ ಮಾಡಿದ್ದಾರೆ. 5 ಕಿಲೋಮೀಟರ್ ಗಾಂಧಿ ವೃತ್ತದಿಂದ ಯೂ ಟರ್ನ್ ಆಗ್ತದೆ. ಸೊ ವಾಪಸ್ ಬರ್ಬೇಕಾದ್ರೂ ಇದನ್ನ ಅವ್ರು ನೋಡ್ತಾರೆ. ಅವ್ರು ಸ್ಟೇಡಿಯಂ ಬಂದು ಎಂಡ್ ಆಗ್ತದೆ. 10 ಕಿಲೋಮೀಟರ್ದವ್ರು ಮುಂದೆ ಹೋಗ್ತಾರೆ. ಅವರು ಶಿವಾಜಿ ವೃತ್ತದಲ್ಲಿ ಉಮೇಶ್ ವಂದಾಲ್ ಅವರು ಶ್ರೀ ರಾಮನವಮಿ ಉತ್ಸವ ಸಮಿತಿ ಅವರು ಕಲಾವಿದರಿಂದ ಹಲಿಗೆ ವಾದನ, ಸ್ಥಳೀಯ ವಿಜಯಪುರದ ಹಲಿಗೆ ವಾದನವನ್ನ ಅವರು ಏರ್ಪಾಡು ಮಾಡಿದ್ದಾರೆ. ಅದರ ಜೊತೆಗೆ ವಾಟರ್ ಟ್ಯಾಂಕ್ ಸರ್ಕಲ್ ಏನಿದೆ ಅಲ್ಲಿ ಎಪಿ ಗ್ರೂಪ್ ಅಪ್ಪು ಪಟ್ಟಣ ಶೆಟ್ರು ಹಾಗೂ ಅವರ ಅಭಿಮಾನಿಗಳು ಅಲ್ಲಿ 10 ಕಲಾವಿದರಿಂದ ಚೇರಪ್ ನೃತ್ಯವನ್ನ ಅಲ್ಲಿ ಇಟ್ಟುಕೊಂಡಿದ್ದಾರೆ. ಅದರ ಜೊತೆಗೆ ಇಬ್ರಾಹಿಂ ರೋಜಾ ಮುಂಭಾಗದಲ್ಲಿ ಅಲ್ಲಿನ ಇಬ್ರಾಹಿಂ ರೋಜಾ ಈದ್ಗಾ ಸಮಿತಿಯಿಂದ ಹಂಸಧ್ವನಿ 8 ಕಲಾವಿದರಿಂದ ಗಿಟಾರ್ ವಾದನ ಹಾಗೂ ದೇಶಭಕ್ತಿ ಗೀತೆಗಳನ್ನ ಇಟ್ಟುಕೊಂಡಿದ್ದಾರೆ. ಅದು ಯಾವ ರೀತಿ ಅಂತಂದ್ರೆ, ಇಬ್ರಾಹಿಂ ರೋಜಾ ಹಿಂದ್ಗಡೆ ಕಾಣಿಸ್ತದೆ, ಇಬ್ರಾಹಿಂ ರೋಜಾದ ಸ್ಟೆಪ್ಸ್ ಹತ್ರನೇ ಮುಂಭಾಗದಲ್ಲಿ ಪ್ಲಾಟ್ಫಾರ್ಮ್ ಹಾಕೊಂಡು ಲೈವ್ ಗಿಟಾರ್ ಅನ್ನ ನುಡಿಸ್ತಕ್ಕಂಥದ್ದು. ಅದು ಒಂದು ರೀತಿ ವಿಶೇಷವಾಗಿ ನಮ್ಮ ವಿಜಯಪುರದ ಒಂದು ಐತಿಹಾಸಿಕ ಪ್ರವಾಸಿ ಸ್ಥಾನವನ್ನ ಜನರಿಗೆ ಬಿಂಬಿಸ್ಲಿಕ್ಕೆ ಬಹಳ ಒಂದು ಒಳ್ಳೆ ಕಾನ್ಸೆಪ್ಟ್ ಅಲ್ಲಿ ಅವರು ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ದೇಶಭಕ್ತಿ ಗೀತೆಗಳನ್ನ ಕೂಡ ಅವರು ಇದನ್ನ ಮಾಡ್ತಾರೆ. 10 ಕಿಲೋಮೀಟರ್ ಇಬ್ರಾಹಿಂ ರೋಜಾದಿಂದ ವಾಪಸ್ಸು ವಾಟರ್ ಟ್ಯಾಂಕ್ ಗಳಿಂದ ಕೆಳಗಡೆ ಗಾಂಧಿ ವೃತ್ತದ ಕಡೆ ಬರ್ತದೆ. 21 ಕಿಲೋಮೀಟರ್ದವ್ರು ಇಬ್ರಾಹಿಂ ರೋಜಾದಿಂದ ಟುವರ್ಡ್ಸ್ ಸೈನಿಕ್ ಸ್ಕೂಲ್ ಅವರು ಮುಂದುವರಿತಾರೆ. ಸೈನಿಕ್ ಸ್ಕೂಲ್ ಹೋಗಿ ಅಲ್ಲಿ 2ನೇ ಗೇಟ್ ನಿಂದ ಒಳಗಡೆ ಹೋಗಿ 1ನೇ ಗೇಟ್ ಇಂದ ಹೊರಗಡೆ ಬರ್ತಾರೆ. ಸೈನಿಕ್ ಸ್ಕೂಲ್ ಕ್ಯಾಂಪಸ್ ಅಲ್ಲಿ ಕೂಡ ಅಲ್ಲಿ ಮಕ್ಕಳಿಂದ ದೇಶಭಕ್ತಿಯ ಒಂದು ಗೀತೆಗಳನ್ನ, ದೇಶದ ಕುರಿತಾದಂತಹ ಒಂದು ವಿಶೇಷವಾದಂತಹ ಗೀತೆಗಳ ಅಲ್ಲಿ ಗಾಯನ ಆಗಲಿದೆ. ಅದರ ಜೊತೆಗೆ ವಾಪಸ್ಸು ವಾಟರ್ ಟ್ಯಾಂಕ್ ದಿಂದ BM ಪಾಟೀಲ್ ರೋಡ್, ಇದು ಶೋಲಾಪುರ ರೋಡಿಗೆ ನಾವೇನ್ ಬರ್ತೀವಿ, ಸವಿ ವಾಟರ್ಸ್ ಅವರು ಸೋಮು ಜೇವೂರ್ ಅವರು 10 ಕಲಾವಿದರ ಒಂದು ಬ್ಯಾಂಜೆ ವಾದನ ಮತ್ತು ಪುಷ್ಪಗಳ ಮೂಲಕ, ಯಾಕಂದ್ರೆ 21 ಕಿಲೋಮೀಟರ್ ಓಡೋರಿಗೆ ಅಷ್ಟೊತ್ತಿಗೆ ಅಲ್ಲಿ 14-15 ಕಿಲೋಮೀಟರ್ ಆಗಿರ್ತದೆ, ಸ್ವಲ್ಪ ಟಯರ್ಡ್ ಆಗಿರ್ತಾರೆ. ಅವ್ರಿಗೆ ಚೇರಪ್ ಮಾಡೋ ಸಲುವಾಗಿ ಅವ್ರಿಗೆ ವಿಶೇಷವಾಗಿ ಪುಷ್ಪಗಳ ವೃಷ್ಟಿಯನ್ನ ಮಾಡಿ ಅವರನ್ನ ಓಟಕ್ಕೆ ಪ್ರೇರಣೆಯನ್ನ ಕೊಡ್ತಾರೆ. ನಂತರ ಅದು ವಾಟರ್ ಇದಕ್ಕೆ ನಮ್ಮ ಬಂಜಾರ ಕ್ರಾಸಿಗೆ ಬರ್ತದ. ಅಲ್ಲಿ ಬಾಬಾ ಸ್ಟೀಲ್ ಮತ್ತು ಓಮ್ ಟ್ರೇಡರ್ಸ್ ಅಂತ ಹೇಳಿ ನಮ್ಮ ಬಾಬು ಚವ್ಹಾಣ್ ಅಂತ ಹೇಳಿ ನಮ್ಮ ಸ್ನೇಹಿತರು, ಅವರು 14 ಜನ ಮಹಿಳಾ ಕಲಾವಿದರು ಈ ಬಂಜಾರ ನೃತ್ಯ, ನಮ್ಮ ಬಿಜಾಪುರದ ಟ್ರೆಡಿಷನ್ ಬಂಜಾರ ನೃತ್ಯವನ್ನ
ಅವರು ಪ್ರದರ್ಶನ ಮಾಡ್ತಾ ಇದ್ದಾರೆ. ಬಂಜಾರಾ ಕ್ರಾಸ್ ಇಂದ ಯೂ ಟರ್ನ್ ಆಗಿ BLD ಈ ಕ್ಯಾಂಪಸ್ ನಲ್ಲಿ ಬರ್ತದೆ. ಈ BLD ಕ್ಯಾಂಪಸ್ ಅಲ್ಲಿ ಕೂಡ ನಾವು ರಂಗುರಂಗಿನ ರಂಗೋಲಿಯ ಮೂಲಕ ಎಲ್ಲ ಓಟಗಾರರಿಗೆ ಸ್ವಾಗತವನ್ನು ಮಾಡ್ತೇವೆ. ಮತ್ತು ಇಲ್ಲಿನ ವೈದ್ಯಕೀಯ ವಿದ್ಯಾರ್ಥಿಗಳು ಚೇರಪ್ ನೃತ್ಯವನ್ನ ಇಲ್ಲಿ ವಿಶೇಷವಾಗಿ ಪ್ರದರ್ಶನವನ್ನು ಮಾಡ್ತಾರೆ. ಇಲ್ಲಿಂದ ವಾಪಸ್ಸು ಹೊರಗಡೆ ಬಂದು ಹಾಸ್ಪಿಟಲ್ ಹತ್ರ ಹೊರಗಡೆ ಬಂದು ಟುವರ್ಡ್ಸ್ ಇಂಜಿನಿಯರಿಂಗ್ ಕಾಲೇಜು ಈ 21 ಕಿಲೋಮೀಟರ್ ಹೋಗ್ತದೆ. ಅಲ್ಲಿ ಹ್ಯಾಪಿ ಕೇಕ್ ತುಷಾರ್ ಗ್ರೂಪ್ ವತಿಯಿಂದ ಒಂದು DJ ಸೌಂಡ್ ಸಿಸ್ಟಮ್ ಅನ್ನ ವ್ಯವಸ್ಥೆ ಮಾಡಿ ಓಟಗಾರರಿಗೆ ಹುರಿದುಂಬಿಸ್ತಾರೆ. ನಂತರ ನಮ್ಮ ಓಟ ಜ್ಞಾನ ಯೋಗಾಶ್ರಮಕ್ಕೆ ಹೋಗ್ತದೆ. ಜ್ಞಾನ ಯೋಗಾಶ್ರಮದ ಮಲ್ಲಿಕಾರ್ಜುನ ಶ್ರೀಗಳ ಸಮಾಧಿ ಸುತ್ತ ಓಡಿ ವಾಪಸ್ ಬರಬೇಕಾದ್ರೆ ಅಲ್ಲಿ ಸಂತನೆಂದರೆ ಯಾರು ಅಂತಕ್ಕಂಥ ನಮ್ಮ ಸಿದ್ದೇಶ್ವರ ಸ್ವಾಮೀಜಿಯವರ ಕುರಿತು ವರ್ಣಿಸ್ತಕ್ಕಂಥ ಒಂದು ಗಾಯನವನ್ನ ಅದು ಧ್ವನಿ ಸುರುಳಿ ಅಲ್ಲಿ ಓಡ್ತಾ ಇರ್ತದೆ. ಅದನ್ನು ಮುಗಿಸ್ಕೊಂಡು ಯೂ ಟರ್ನ್ ಮಾಡಿ ವಾಪಸ್ ನಾವು ಇದೇ ರಸ್ತೆಯಲ್ಲಿ ವಾಪಸ್ ಬರ್ತೀವಿ. ಬಂದಾಗ ಸಿದ್ದೇಶ್ವರ ಪೆಟ್ರೋಲಿಯಂ ಸಚಿನ್ ಕಲ್ಲೂರ್ ಅವರು 6 ಜನ ಕಲಾವಿದರ ನವಿಲು ಕುಣಿತವನ್ನ ಈ ಸಿದ್ದೇಶ್ವರ ಪೆಟ್ರೋಲಿಯಂ ಹತ್ರ ಅಶ್ವಿನಿ ಹಾಸ್ಪಿಟಲ್ ಕಾರ್ನರ್ಗೆ ಅವರ ಪೆಟ್ರೋಲ್ ಪಂಪ್ ಇದೆ, ಕಲ್ಲೂರು ಪೆಟ್ರೋಲ್ ಪಂಪ್, ಅಲ್ಲಿ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅದರ ನಂತರ ಸಿದ್ದೇಶ್ವರ ದೇವಸ್ಥಾನದ ಎದುರಿಗೆ, ಐತಿಹಾಸಿಕ ಪ್ರಸಿದ್ಧ ಸಿದ್ದೇಶ್ವರ ದೇವಸ್ಥಾನದ ಎದುರಿಗೆ ಸಿದ್ದೇಶ್ವರ ಸಹಕಾರಿ ಬ್ಯಾಂಕಿನ ಆಡಳಿತ ಮಂಡಳಿಯರು ರವೀಂದ್ರ ಬಿಜ್ಜಿರ್ಗಿ ಅವರ ಅಧ್ಯಕ್ಷರು ಮತ್ತು ಆಡಳಿತ ಮಂಡಳಿಯರು 10 ಕಲಾವಿದರ ಒಂದು ಡೊಳ್ಳು ಕುಣಿತವನ್ನ ಸಿದ್ದೇಶ್ವರ ದೇವಸ್ಥಾನದಲ್ಲಿ ಏರ್ಪಾಡು ಮಾಡಿದ್ದಾರೆ. ನಂತರ ನಾವು ಗಾಂಧಿ ವೃತ್ತಕ್ಕೆ ಹೋಗ್ತೀವಿ. ಸೇಮ್ ಗಾಂಧಿ ವೃತ್ತದಲ್ಲಿ ಮೊದಲು ಏನ್ ನಡೆದಿರ್ತದೆ ಅದು ಕಂಟಿನ್ಯೂ ಇರ್ತದೆ. ಬಸವೇಶ್ವರ ವೃತ್ತಕ್ಕೆ ಬರ್ತೀವಿ. ಬಸವೇಶ್ವರ ವೃತ್ತದಲ್ಲಿ ಅದು ಕಂಟಿನ್ಯೂ ಇರ್ತದೆ. ನಂತರ ರನ್ನು ಬಾರಾಕಮಾನ್ದಲ್ಲಿ ಒಳಗಡೆ ಹೋಗಿ ಯೂ ಟರ್ನ್ ಆಗ್ತದೆ. ಹೋದ್ ಸಲ ಏನಿತ್ತು ಬಾರಾಕಮಾನ್ಕ್ ಬರ್ಬೇಕಾದ್ರೆ ಬಾರಾಕಮಾನ್ ಹೋಗ್ತಿದ್ರು. ಈ ಸಲ ವಾಪಸ್ ಹೋಗ್ಬೇಕಾದ್ರೆ ಬಾರಾಕಮಾನ್ ಹೋಗಿ ಬಾರಾಕಮಾನ್ ಯೂ ಟರ್ನ್ ಮಾಡ್ಕೊಂಡು ವಾಪಸ್ ನಾವು ಸ್ಟೇಡಿಯಂಗೆ ಹೋಗ್ತೀವಿ. ಬಾರಾಕಮಾನ್ದಲ್ಲಿ 5 ಕಲಾವಿದರಿಂದ ಕೊಳಲು ವಾದನವನ್ನ ಬಾರಾಕಮಾನದ ಕಟ್ಟೆಯ ಮೇಲೆ ಕೂತ್ಕೊಂಡು, ಅದರ ಹಿಂಭಾಗದಲ್ಲಿ ಬಾರಾಕಮಾನ್ ಇರ್ತದೆ, ಅಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯವರು ಪ್ರಾಯೋಜನ ಮಾಡಿದ್ದಾರೆ. 5 ಕಲಾವಿದರು ಕೊಳಲು ವಾದನವನ್ನ ಬೆಳಗಿನ ನಿನಾದವನ್ನ ಅವರು ಮಾಡ್ತಾರೆ. ನಂತರ ಸ್ಟೇಡಿಯಂನಲ್ಲಿ ನಾವೇನ್ ಮಾಡ್ತಾ ಇದ್ದೀವಿ ಅಂತಂದ್ರೆ ಈ 20,000 ಓಟಗಾರರು ಸಹಿತ ಸುಮಾರು ಅರೌಂಡ್ 8:30 8:45 ಅನ್ನೋಷ್ಟೊತ್ತಿಗೆ ಎಲ್ಲರೂ ವಾಪಸ್ ಬಂದಿರ್ತಾರೆ. 21 ಕಿಲೋಮೀಟರ್ ಓಡುವಂತವ್ರು, ಆಮೇಲೆ 10 ಕಿಲೋಮೀಟರ್ದವರು, 5 ಕಿಲೋಮೀಟರ್ದವರು, ಸ್ಪೀಡ್ ಇದ್ದವರು 1.5 ಗಂಟೆ ಒಳಗೆ ಮೊದಲೇನೆ ಬಂದಿರ್ತಾರೆ. ಆನ್ ಎನ್ ಅವರೇಜ್ ಮ್ಯಾಕ್ಸಿಮಮ್ 3 ಅವರ್ಸ್, ಅಂದ್ರೆ 9 ಗಂಟೆ ಒಳಗೆ ನಾವೆಲ್ಲರೂ ಅಲ್ಲಿಗೆ ಬರ್ಬೇಕಾಗ್ತದೆ. ಸೊ 3 ಅವರ್ಸ್ ಮ್ಯಾಕ್ಸಿಮಮ್ ಟೈಮ್ ಲಿಮಿಟ್ ಇದೆ. ಸೊ 3 ಅವರ್ಸ್ ಒಳಗಡೆ ಬಂದಾಗ ನಾವು ಉಳಿದಂತ ಎಲ್ಲ ಕಲಾವಿದರು ಏನು ಇಡೀ ರಸ್ತೆ ಉದ್ದಕ್ಕೆ ಮಾಡಿರ್ತಾರೆ, ಇವರೆಲ್ಲ ಕಲಾವಿದರು ಸ್ಟೇಡಿಯಂಗೆ ಬರ್ತಾರೆ. ಸೊ ಇಡೀ ಸ್ಟೇಡಿಯಂನಲ್ಲಿ ಈ ಒಂದು ಸಾಂಸ್ಕೃತಿಕ ವೈಭವದ ಒಂದು ಬಹುದೊಡ್ಡ ಪ್ರದರ್ಶನ ಆಗಿದೆ. ಅದಕ್ಕೆ ನಾನು ತಮ್ಮ ಸಹಯೋಗ ಸಹಕಾರ ಬೇಕು ಅಂತ ಹೇಳಿ ಕೇಳ್ತಾನೆ. ಇಂಥ ಒಂದು ಅದ್ಭುತ ಕಾರ್ಯಕ್ರಮವನ್ನ ವೀಕ್ಷಣೆ ಮಾಡ್ಲಿಕ್ಕೆ ಎಷ್ಟು ಜನ ಪಾರ್ಟಿಸಿಪೇಟ್ ಓಡ್ತಾರೆ, ಓಡುವವರಿಗೆ ಚಪ್ಪಾಳೆ ಮುಖ್ಯ. ಯಾಕಂದ್ರೆ ಯಾರೇ ಒಬ್ಬ ಕಲಾವಿದನಿಗೆ ನಾವು ಸ್ಟೇಡಿಯಂನಲ್ಲಿ ಒಬ್ಬ ಆಟಗಾರನಿಗೆ ನಾವು ಎಷ್ಟು ಜೋರಾಗಿ ಅವರಿಗೆ ನಾವು ಪ್ರೇರಣೆ ಕೊಡ್ತೀವಿ, ಆ ಪ್ರೇರಣೆ ಅವರಲ್ಲಿ ಸ್ಫೂರ್ತಿ ಬರ್ತದೆ. ಇವತ್ತು ಬಿಜಾಪುರದಲ್ಲಿ ಆ ಕಲ್ಚರ್ ಇದೆ. ಈಗೇನ್ ನಾನು ಇದುವರೆಗೂ ಹೇಳಿದ್ನಿ, ಇದನ್ನ ಎಲ್ಲವನ್ನೂ ಸಹಿತ ಸ್ಥಳೀಯರು ಸ್ವಯಂ ಪ್ರೇರಣೆಯಿಂದ ಈ ಓಟಗಾರರಿಗೆ ಪ್ರೇರಣೆ ಕೊಡ್ಲಿಕ್ಕೆ ಮಾಡಿದ್ದಾರೆ. ಇಂಥ ಒಂದು ಕಲ್ಚರ್ ಬಿಜಾಪುರದಲ್ಲಿ ಇರಲಿಲ್ಲ. ಈ ಕಲ್ಚರ್ ಇವತ್ತು ಡೆವಲಪ್ ಆಗಿದೆ. ಇದನ್ನ ನಾವು ಸ್ವಾಗತ ಮಾಡ್ತೀವಿ. ಇದಕ್ಕೆ ಜನರಿಗೆ ನಾವು ಜನರ ಸಹಭಾಗಿತ್ವಕ್ಕೆ ಅಭಿನಂದನೆ ಸಲ್ಲಿಸ್ತೀವಿ. ಇದು ಬಾಂಬೆದಲ್ಲಿ ಮಾತ್ರ ಇತ್ತು. ಬೆಂಗಳೂರಿನಲ್ಲಿ ಓಡಬೇಕಾದ್ರೆ ಇವತ್ತು ಯಾರು ನಮಗ್ ಬಂದು ಚಪ್ಪಾಳೆ ಹೊಡಿತಕ್ಕಂಥದ್ದು ಈಗೇನ್ ನಾವು ಹೇಳಿದ್ವಿ ಇಂಥದ್ದು ಯಾವುದೂ ಸಹಿತ ಬೆಂಗಳೂರಿನಲ್ಲಿ ಇರೋದಿಲ್ಲ. ದೊಡ್ಡ ದೊಡ್ಡ ಕಂಪನಿಯವ್ರು ಮಾಡ್ತಾರೆ, ವಿಪ್ರೋದಂತವ್ರು ಮಾಡ್ತಾರೆ, ಇನ್ಫೋಸಿಸ್ದವ್ರು ಮಾಡ್ತಾರೆ, TCS ನವ್ರು ಮಾಡ್ತಾರೆ. ಇದು ಯಾವುದೂ ಇರೋದಿಲ್ಲ. ಇತ್ತೀಚೆಗೆ ನಾವು ಡೆಲ್ಲಿಯಲ್ಲಿ ನಮ್ಮ ಎಲ್ಲ ಸ್ನೇಹಿತರು ಹೋಗಿದ್ದೀವಿ. ಡೆಲ್ಲಿಯಲ್ಲಿ ಕೂಡ ಈ ಕಲ್ಚರ್ ಇಲ್ಲ. ಬಹಳಾದ್ರೆ ಕಾಲೇಜ್ ಹುಡುಗರು ಮಕ್ಕಳು ಬಂದು ನಮಗೆ ಪ್ರೇರೇಪಣೆ ಕೊಡ್ತಾ ಇದ್ರು. ಆದ್ರೆ ಬಾಂಬೆ ಎಲ್ಲಾ ಏರಿಯಾಗಳಲ್ಲಿ ನಾವು ಎಸ್ಪೆಷಲಿ ಈ ಬೀಚ್ ದಂಡೆಗೆ ಮತ್ತು ಅಂಬಾನಿಯವರು, ಮಂಗೇಶ್ಕರ್ ಅವರ ಮನೆ ಇರ್ತಕ್ಕಂಥ ಅವರ ಏರಿಯಾದಲ್ಲೇನೆ, ಆರ್ಥರ್ ರೋಡಲ್ಲೇನೆ ಈ ನಮ್ಮ ರನ್ ಹೋಗ್ತದೆ. 42 ಕಿಲೋಮೀಟರ್ದು, 21 ಕಿಲೋಮೀಟರ್ದು. ಇಡೀ ಬಾಂಬೆ ಎಲ್ಲಾ ಅಪಾರ್ಟ್ಮೆಂಟಿನ ಜನ ರಸ್ತೆಗೆ ಬಂದು ಕುಣಿದು ಕುಪ್ಪಳಿಸಿ ಜನರಿಗೆ ಪ್ರೇರಣೆ ಕೊಡ್ತಿರ್ತಾರೆ. ಪೆಪರ್ಮೆಂಟ್ ಕೊಡ್ತಾರೆ, ನೀರ್ ಕೊಡ್ತಾರೆ, ಜ್ಯೂಸ್ ಕೊಡ್ತಾರೆ, ಎಲ್ಲವನ್ನೂ ಸಹಿತ ಬಂದಿರ್ತಾರೆ. ಮತ್ತೆ ತಾವೇ ಬ್ಯಾಂಡ್ ಹಚ್ಚಿ ಬಾರಿಸ್ತಿರ್ತಾರೆ. ಹಿಂಗೆ ಬಾಂಬೆದಲ್ಲಿ ಆ ಕಲ್ಚರ್ ಇತ್ತು. ಆ ಕಲ್ಚರ್ ಬಾಂಬೆ ಬಿಟ್ರೆ ಬೇರೆ ಕಡೆ ಇರಲಿಲ್ಲ. ಇವತ್ತು ಬಿಜಾಪುರದಲ್ಲಿ ನಾವು ಆ ಕಲ್ಚರ್ ಅನ್ನ ನೋಡ್ತಾ ಇದ್ವಿ. ಎಲ್ಲರೂ ಒಂದಾಗಿ ಒಗ್ಗಟ್ಟಾಗಿ ಇವನ್ನ ನಮ್ಗೆ ರಸ್ತೆಯನ್ನ ಸ್ವಚ್ಛಗೊಳಿಸತಕ್ಕಂಥ ಪೌರ ಕಾರ್ಮಿಕರು ಸಹಿತ ನಾಳೆ ರನ್ ಇದೆ ಅಂತ ಹೇಳಿ ರಸ್ತೆಯನ್ನ ಸ್ವಚ್ಛಗೊಳಿಸಿ ಶೃಂಗಾರ ಮಾಡ್ತಾ ಇದ್ದಾರೆ. ಬಿಜಾಪುರ ಬಗ್ಗೆ ಜನರಲ್ಲಿ ಭಾವನೆ ಬದಲಾಗ್ತದೆ. ಬಿಜಾಪುರ ಬದಲಾಗ್ತದೆ. ಬಿಜಾಪುರ ಅಂತಂದ್ರೆ ಮೊದಲು ಏನಿತ್ತು, ಒಂದು ಬಿಜಾಪುರ ಅಂದ್ರೆ ನೀರಿಲ್ಲಾರ್ದ ಊರು, ಬಿಜಾಪುರ ಅಂದ್ರೆ ಧೂಳಾಪುರ ಅಂತಿತ್ತು. ನಿಮಗೆ ಗೊತ್ತಿರಬಹುದು, ನಾವು
ಲಾಸ್ಟ್ ಇಯರ್ ಬಿಟ್ಟು ಅದ್ರ ಹಿಂದಿನ ವರ್ಷ ಬಿಜಾಪುರದಲ್ಲಿ ಓಡ್ಬೇಕಾದ್ರೆ ಅತನಿ ರೋಡಲ್ಲಿ ಓಡ್ತಾ ಇದ್ವಿ. ನಮ್ಮ ಬೆಳಗಾವ್ ಸ್ನೇಹಿತರು, ಏನ್ರಿ ಬಿಜಾಪುರ ಎಷ್ಟು ಚೆನ್ನಾಗಿದೆ, ನಾವು ಇಲ್ಲೇ ಬೇಕಾದ್ರೆ ಒಂದು ಸೈಟ್ ತಗೊಂಡ್ಬಿಡ್ತೀವಿ ಕೊಡಿಸ್ಬಿಟ್ರಿ ಅಂತಂದ್ರು. ಅವತ್ತು ಇಲ್ಲಿ ಸ್ಟೇ ಇದ್ರು ಅವರು. ನೆಕ್ಸ್ಟ್ ಡೇ ನಾನು ಶೊಲ್ಲಾಪುರ ರೋಡ್ಗೆ, ಇದು ಬರಟಗಿ ರೋಡ್ಗೆ ಸಿದ್ದೇಶ್ವರ ಸ್ವಾಮಿಗಳು ವಾಕ್ ಮಾಡ್ತಕ್ಕಂಥ ರಸ್ತೆ ಕರ್ಕೊಂಡು ಹೋದೆ. ಅದನ್ನ ನೋಡಿ ಅವ್ರು ಎಮೋಷನಲಿ ಅಟ್ಯಾಚ್ಮೆಂಟ್ ಆಗಿ ನಮ್ಗೆ ಇಲ್ಲೇ ಸೈಟ್ ಬೇಕು ಅಂತ 10 ಜನ ಸ್ನೇಹಿತರು ಒಂದೇ ಕಡೆ ಬರಟಗಿ ರೋಡಿಗೆ ಸೈಟ್ ಬುಕ್ ಮಾಡಿದ್ರು. ಬಿಜಾಪುರದವರು ಬೆಳಗಾವಿಗೆ ಹೋಗಿ ಬೆಂಗಳೂರಿಗೆ ಹೋಗಿ ಸೈಟ್ ಬುಕ್ ಮಾಡಿ ಅಲ್ಲೇ ನೆಲೆಸ್ಬೇಕಂದವರು ಈಗ ಕಾಲ ಉಲ್ಟಾ ಆಗ್ತಾ ಇದೆ, ಜನ ಬಿಜಾಪುರ ಕಡೆ ಬರ್ತಾ ಇದ್ದಾರೆ. ಇಂತಹ ಒಂದು ಫೆಸ್ಟಿವಲ್ ಇದು. ದಿಸ್ ಇಸ್ ಎ ಸ್ಪೋರ್ಟ್ಸ್ ಅಂಡ್ ಕಲ್ಚರಲ್ ಫೆಸ್ಟಿವಲ್. ಜೊತೆಗೆ ಒಂದು ಒಳ್ಳೆ ಕಾಜ್, ಒಂದು ಪರಿಸರ ರಕ್ಷಣೆ, ಪರಿಸರ ಬೆಳಿಬೇಕು, ಜೊತೆಗೆ ನಮ್ಮ ಬಿಜಾಪುರದ ಹೆರಿಟೇಜ್ ಉಳಿಬೇಕು. ಇದನ್ನ ಹೆಚ್ಚು ಜನ ಪ್ರವಾಸಿಗರು ಬರ್ಬೇಕಂತಕ್ಕಂಥ ದೃಷ್ಟಿಯೊಳಗೆ ಈ ಒಂದು ರನ್ ಅನ್ನ ಆಯೋಜನೆ ಮಾಡ್ತಾ ಇದ್ದೇವೆ. ಈ ವರ್ಷ ಬಹಳ ದೊಡ್ಡ ಪ್ರಮಾಣದಲ್ಲಿದೆ. ಅದಕ್ಕೆ ಹೆಚ್ಚು ಜನ ಬಿಜಾಪುರದ ನಾಗರಿಕರು ಮನೆಯಲ್ಲಿ ಕೂಡದಾರ್ದೇ 21 ಕಿಲೋಮೀಟರ್ ರಸ್ತೆಯನ್ನ ನಾನು ಹೇಳಿದೆ, ಎಡ ಮತ್ತು ಬಲ ಬದಿಯಲ್ಲಿ ನಿಂತು ಈ ಓಟಗಾರರಿಗೆ ಪ್ರೇರಣೆ ತುಂಬಬೇಕು. ಜೊತೆಗೆ ಇದನ್ನ ಯಾರು ನೋಡ್ತಾರೆ, ಓಟವನ್ನು ಓಡೋರು ನೋಡಿದ್ರೆ ನೆಕ್ಸ್ಟ್ ಇಯರ್ ಅವರು ಪಾರ್ಟಿಸಿಪೇಟ್ ಮಾಡ್ತಾರೆ. ಯಾಕಂದ್ರೆ ಓಡುವಂತದ್ದು ಬಹಳ ಇಂಪಾರ್ಟೆಂಟ್ ಇದೆ. ಸ್ಪೋರ್ಟ್ಸ್ ಇವತ್ತು ನೋಡ್ತೀವಿ ಬಿಜಾಪುರದ ಇವತ್ತಿನ ಇಷ್ಟು ಜನಸಂಖ್ಯೆಯಲ್ಲಿ ನಾವು ನೋಡ್ತೀವಿ ಎಷ್ಟು ಜನ ಅಂತಂದ್ರೆ, ಬೆಳಗಿನ ಟೈಮ್ ನಾವು ತೆಗೆದ್ರೆ ಬೆಳಗಿನ ನಾವು 6 to 8 hours ನೋಡಿದ್ರೆ ಹೆಚ್ಚು ಜನ ನಿವೃತ್ತ ನೌಕರರು ವಾಕಿಂಗ್ ಮಾಡ್ತಿರ್ತಾರೆ. ಯುವಕರು ಯಾರು ಹೆಚ್ಚು ಜನ ಬರೋದಿಲ್ಲ. ಕೆಲವು ಜನ ಒಂದಿಷ್ಟು ಜಿಮ್ಗಳಿಗೆ ಬರ್ತಾರೆ, ಕೆಲವು ಜನ ಗ್ರೌಂಡ್ಗಳಿಗೆ ಬರ್ತಾರೆ. ಉಳಿದಂತವರು ಮಧ್ಯರಾತ್ರಿವರೆಗೂ ಬೇರೆ ಬೇರೆ ಕಡೆ ಇರ್ತಾರೆ. ಮಾವ, ತಂಬಾಕು, ಗುಟ್ಕಾ, ನಶಾದಲ್ಲಿ ಮುಳುಗಿದ್ದಾರೆ. ಅವರು ಅದರಿಂದ ಹೊರಗಡೆ ಬರಬೇಕು. ಹೊರಗಡೆ ಬರಬೇಕಾದ್ರೆ ನಮ್ಮ ಬೆಳಿಗ್ಗೆ ಎದ್ದು ನಾವು ಬಿಜಾಪುರ ನೋಡಿದ್ರೆ ನೂರಾರು ಜನ ಎಲ್ಲ ರಸ್ತೆಯಲ್ಲಿ ಓಡ್ತಾ ಇರಬೇಕು, ವಾಕಿಂಗ್ ಮಾಡ್ತಾ ಇರಬೇಕು, ಸೈಕ್ಲಿಂಗ್ ಮಾಡ್ತಾ ಇರಬೇಕು, ಅಥವಾ ಬೇರೆ ಯಾವುದೋ ಎಕ್ಸಸೈಸ್, ಓಟನೇ ಅಂತಲ್ಲ, ಎನಿ ಎಕ್ಸಸೈಸ್ ಫಾರ್ಮ್ಯಾಟ್ ಒಳಗೆ ಅವ್ರು ಕೆಲಸ ಮಾಡ್ತಿದ್ರೆ, ಬೆವರು ಸುರಿಸಿದ್ರೆ ಅವರ ಆರೋಗ್ಯ ಗಟ್ಟಿಯಾಗಿರ್ತದೆ. ನಮ್ಮ ವಿನಂತಿ ಏನಂತಂದ್ರೆ ಇದ್ರ ಮೂಲಕ ಜನ ಹೆಚ್ಚು ಯುವಕರು ಹೊರಗಡೆ ಬರಬೇಕು. ವಾಕಿಂಗ್ ಅಂದ್ರೆ ಬರೀ ನಿವೃತ್ತ ನೌಕರರಿಗಾಗಿದೆ, ಯಾರು ಯುವಕರು ಹೊರಗಡೆ ಬರ್ತಾ ಇಲ್ಲ. ಎಲ್ಲರೂ ಚಟಗಳಲ್ಲಿ ಮುಳುಗಿದ್ದಾರೆ, ಅವ್ರು ಹೊರಗಡೆ ಬರಬೇಕು. ಈ ಓಟ ಒಂದು ಪ್ರೇರಣೆ. ಅದಕ್ಕಾಗಿನೇ ನಮ್ಮ ಸಚಿವ ಎಂ ಬಿ ಪಾಟೀಲ್ರು ವಿಶೇಷ ಆಸಕ್ತಿ ವಹಿಸಿ ಮೊನ್ನೆ ಮೀಟಿಂಗ್ ಅಲ್ಲಿ ಹೇಳಿದ್ರು, ನೀವು ಮಕ್ಕಳಿಗಾಗಿ ಊಟ ಮಾಡ್ರಿ ಅಂತ. ನಾವು 5ನೇ ತಾರೀಕು ಪ್ರೀ ಇವೆಂಟು 5th ಫ್ರೈಡೆ ಮಾರ್ನಿಂಗು ಮಕ್ಕಳಿಗಾಗಿ ಊಟ ಇಟ್ಕೊಂಡಿದ್ವಿ. ಮಕ್ಕಳಿಗಾಗಿ ಒಳ್ಳೆ ಪ್ರೈಸ್ ಅನ್ನ ಕೂಡ ಇಟ್ಟಿದ್ವಿ. ಫಸ್ಟ್ ಪ್ರೈಸ್ 10,000, ಯಾಕಂದ್ರೆ ಮಕ್ಕಳಿಗೆ ಒಂದು ಪ್ರೇರಣೆ ಬರಬೇಕು ಅಂತ. ಈಗ ನಾ ಕೇಳ್ತಾ ಇದ್ದೀನಿ, ಬಿಜಾಪುರದ ಎಲ್ಲಾ ಶಾಲೆಗಳಲ್ಲಿ ಮಕ್ಕಳು ಈಗಾಗಲೇ ಶೂಗಳನ್ನ ಹಾಕೊಂಡು ಓಟದ ಪ್ರಾಕ್ಟೀಸ್ ಅನ್ನ ಆರಂಭ ಮಾಡಿದ್ದಾರೆ. ಇದು ಮುಂದುವರೆದರೆ ಆ ಮಕ್ಕಳು ಒಳ್ಳೆ ಸ್ಪೋರ್ಟ್ಸ್ ಮ್ಯಾನ್ ಆಗಿ ಬೆಳೀತಾರೆ. ಅದರ ಜೊತೆಗೆ ಬಹಳ ಮುಖ್ಯವಾಗಿ ಈ ಸಲ ನಾವು ಪ್ರೀ ಇವೆಂಟ್ ಹಿಂದಿನ ದಿನ 6ನೇ ತಾರೀಕು ಇಡೀ ದಿನ ಬೆಳಗ್ಗೆ 10 ರಿಂದ ಸಂಜೆ 6ರವರೆಗೆ 4 ಗೋಷ್ಠಿಗಳನ್ನ ನಾವು ಮಾಡಿದೀವಿ. 4 ವಿಶೇಷವಾದಂತಹ ಗೋಷ್ಠಿಗಳಿದ್ದಾವೆ. ಅದು ಆಗ್ಲೇ ತಮಗೆ ಮಾಧ್ಯಮಕ್ಕೆ ನಾವು ತಿಳಿಸಿದೀವಿ. ಒಂದು ವಿಜಯಪುರದ ಫಸ್ಟ್ ವಿಜಯಪುರದ ಹೆರಿಟೇಜ್ ಬಗ್ಗೆ, ಇದರಲ್ಲಿ ಮುಖ್ಯವಾಗಿ ವಿಜಯಪುರದ ಹೆರಿಟೇಜ್ ಬಗ್ಗೆ ನಾವು ಬೆಳಗಿನ ಗೋಷ್ಠಿಯನ್ನು ಏರ್ಪಾಡು ಮಾಡಿದ್ವಿ. ಆದಿಲ್ ಶಾಹಿಗಳ ಪೂರ್ವದ ಇತಿಹಾಸ ಮತ್ತು ಸಂಸ್ಕೃತಿ, ಅದರ ಬಗ್ಗೆ ಗೋಷ್ಠಿ ಇದೆ. ಆನಂದ್ ಕುಲಕರ್ಣಿ ಅವರು ಮಾತಾಡ್ತಾರೆ. ಆದಿಲ್ ಶಾಹಿ ಅವರ ಅವಧಿಯಲ್ಲಿನ ನಮ್ಮ ಸಂಸ್ಕೃತಿ ಯಾವ ರೀತಿ ಇತ್ತಂತದನ್ನ ಕೃಷ್ಣ ಕೋಲಾರ್ ಕುಲಕರ್ಣಿ ಅವರು ಮಾಡ್ತಾರೆ. ವಿಜಯಪುರದ ಸ್ಮಾರಕಗಳ ವಿಶೇಷತೆ ಏನಿದೆ ಅದನ್ನ ನಮ್ಮ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದ ಧಾರವಾಡ ಸರ್ಕಲ್ ನ ಸೂಪರಿಂಟೆಂಡೆಂಟ್ ಆದ ರಮೇಶ್ ಮೂಲಿಮನಿ ಅವರು ಮಾತಾಡ್ತಾರೆ. ನಮ್ಮ ಸ್ಮಾರಕಗಳ ಸಂರಕ್ಷಕರಾದ ಅಮೀನುದ್ದೀನ್ ಹುಲ್ಲೂರ್ ಅವರು ಈ ಗೋಷ್ಠಿಗಳನ್ನ ನಡೆಸಿಕೊಡ್ತಾರೆ. ಮಧ್ಯಾಹ್ನ 12 ರಿಂದ 1:30 ಹೆಲ್ತ್ ಮತ್ತು ಫಿಟ್ನೆಸ್, ಅದರ ಜೊತೆಗೆ ಈ ಸ್ಟ್ರೆಸ್ ಅಂತಕ್ಕಂಥದ್ದು ಏನಿದೆ ಇದು ಬಹಳ ಜನರನ್ನ ಇವತ್ತು ನಮಗೆ ಕಾಡ್ತಾ ಇದೆ. ಇವತ್ತು ಮಾನಸಿಕ ಆರೋಗ್ಯ ಸ್ಥಿಮಿತ ಇರ್ಲಾದಕ್ಕೆ ನಾವು ಬ್ಲಡ್ ಪ್ರೆಷರು, ಶುಗರು, ಹಾರ್ಟ್ ಪ್ರಾಬ್ಲಮ್ ಇವೆಲ್ಲಕ್ಕೂ ನಾವು ತೊಂದರೆಗೆ ನಮ್ಮ ಬಹಳ ಜನ ಈಡಾಗ್ತಾ ಇದ್ದೀವಿ. ಸಣ್ಣ ವಯಸ್ಸಿನಲ್ಲೇನೆ ಇವತ್ತು BP ಬರ್ತದೆ, ಶುಗರ್ ಬರ್ತಾ ಇದೆ. ಈ ಕಾರಣಕ್ಕೋಸ್ಕರ ಯಾವ ರೀತಿ ಮ್ಯಾನೇಜ್ಮೆಂಟ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಒಂದು ಗೋಷ್ಠಿಯನ್ನು ಇಟ್ಕೊಂಡಿದ್ವಿ. ಕಾರ್ಯದ ಒತ್ತಡದಲ್ಲಿ ಮನಸ್ಸಿನ ಸಮತೋಲನ ಮತ್ತು ದೈಹಿಕ ಆರೋಗ್ಯ ಯಾವ ರೀತಿ ಕಾಪಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಶ್ರೀ BS ನರೇಂದ್ರ ಅವರು, ಇವರು ಹಿರಿಯ ಅಧಿಕಾರಿಗಳು ಮತ್ತು ಮಾನ್ಯ ನಮ್ಮ ಕೈಗಾರಿಕಾ ಸಚಿವರ ಆಪ್ತ ಕಾರ್ಯದರ್ಶಿಗಳು ಬೆಂಗಳೂರಿನಲ್ಲಿ ಅವರು ಬರ್ತಾರೆ. ಅದೇ ರೀತಿ ನಿತ್ಯ ಆರೋಗ್ಯದಲ್ಲಿ ಡಯಟ್ ಮತ್ತು ವ್ಯಾಯಾಮದ ಮಹತ್ವದ ಕುರಿತು ಡಾಕ್ಟರ್ ಶಂಕರಗೌಡ ಪಾಟೀಲ್ ಕಣಮಡಿ ಅವರು ಮಾತಾಡ್ತಾರೆ. ಅದೇ ರೀತಿ ಸಾಮಾಜಿಕ ಕ್ಷೇತ್ರದಲ್ಲಿ ನಾವು ಇರತಕ್ಕಂಥವ್ರು ಶಿಸ್ತು ಮತ್ತು ನಿಯಮ ಪಾಲನೆ, ಸಮಯ ಪಾಲನೆ ಯಾವ ರೀತಿ ನಾವು ಮಾಡ್ಕೊಳ್ಬೇಕಂತಕ್ಕಂಥದ್ದನ್ನ ನಮ್ಮ ಹಿಂದಿನ ಬಿಜೆಪಿಯ ಜಿಲ್ಲಾ ಘಟಕದ ಅಧ್ಯಕ್ಷರಾದ RS ಪಾಟೀಲ್ ಕೂಚಬಾಳ್ ಅವರು ಅದ್ರ ಬಗ್ಗೆ ಅವರು ಮಾತಾಡ್ತಾರೆ. ನಮ್ಮ ಬಿಜಾಪುರದ ಖ್ಯಾತ ಬಿಸಿನೆಸ್ ಮ್ಯಾನ್ ಅಂತ ಅನುಪಮ್ ರುಣವಾಲ್ ಅವರು ಈ ಗೋಷ್ಠಿಗಳನ್ನ ನಡೆಸಿಕೊಡ್ತಾರೆ. ಅದ್ರ ಪ್ಲೇಸ್ ನಾವು ಸ್ಟೇಡಿಯಂದಲ್ಲಿನ ಸರ್, ಪ್ರೀ ಇವೆಂಟ್ ಪ್ಲೇಸ್ ಸ್ಟೇಡಿಯಂದ ಪಕ್ಕದ ಬಾಸ್ಕೆಟ್ ಯಾವ್ದು ವಾಲಿಬಾಲ್ ಕೋರ್ಟ್ ನಲ್ಲಿ
ಇದನ್ನ ಪೆಂಡಾಲ್ ಹಾಕಿ ಅಲ್ಲಿ ಮಾಡ್ತಾ ಇದ್ದೇವೆ ಸರ್. ಆಮೇಲೆ ಮಧ್ಯಾಹ್ನದ ಸಮಯದಲ್ಲಿ 3 ಗಂಟೆಯಿಂದ 4:30ವರೆಗೆ ಬಿಜಾಪುರದ ಪರಿಸರದ ಬಗ್ಗೆ ಒಂದು ಗೋಷ್ಠಿ ಇದೆ. ನಗರದಲ್ಲಿ ಮನೆಗೊಂದು ಮರ, ಲೇಔಟ್ಗಳಲ್ಲಿ ಪ್ರತಿ ಲೇಔಟ್ಗೆ ಒಂದು ಉದ್ಯಾನವನ ಇರಬೇಕು ಅಂತಕ್ಕಂಥದ್ದು ನಮ್ಮ ವೃಕ್ಷೋತ್ಥಾನದ ಕಾನ್ಸೆಪ್ಟ್ ಆಗಿದೆ. ಈ ಕುರಿತು ನಮ್ಮ ಗಿಡ ನಮ್ಮ ಮರ ಸಂಘಟನೆಯ ಬಸವರಾಜ್ ಬೈಚ್ಬಾಳ್ ಅವರು ಮಾತಾಡ್ತಾರೆ. ಅದೇ ರೀತಿ ನಮ್ಮ KSDL ನ ಮೈಸೂರು ಸೋಪ್ಸ್ ಅಂಡ್ ಡಿಟರ್ಜೆಂಟ್ ಲಿಮಿಟೆಡ್ ನ MD ಆದಂತ IFS ಅಧಿಕಾರಿ ಪ್ರಶಾಂತ್ PKM ಅವರು ಕರ್ನಾಟಕದಲ್ಲಿನ ಅರಣ್ಯದ ಸ್ಥಿತಿಗತಿಗಳು ಮತ್ತು ಬಿಜಾಪುರದಲ್ಲಿನ ಬೆಳವಣಿಗೆಗಳು, ಅರಣ್ಯದ ಬೆಳವಣಿಗೆಗಳ ಕುರಿತು ಪ್ರಶಾಂತ್ PKM ಅವರು ಮಾತಾಡ್ತಾರೆ. ಕಾಕಂಡಿಕೆಯ ಗುರುದೇವಾಶ್ರಮದ ಶಿವಯೋಗೀಶ್ವರ ಸ್ವಾಮೀಜಿಯವರು ಸುಂದರ ಪರಿಸರ ಸುಂದರ ಮನಸ್ಸಿಗೆ ಪೂರಕವೇ ಅಂತಕ್ಕಂಥ ವಿಚಾರವನ್ನು ಕುರಿತು ಗುರುದೇವಾಶ್ರಮದ ಶಿವಯೋಗೀಶ್ವರ ಸ್ವಾಮೀಜಿ ಮಾತಾಡ್ತಾರೆ. ನಮ್ಮ ಪ್ರೊಫೆಸರ್ ಅನುರಾಧ ಟಂಕಸಾಲಿ BLD ಇಂಜಿನಿಯರಿಂಗ್ ಕಾಲೇಜಿನ ಅನುರಾಧ ಟಂಕಸಾಲಿ ಮೇಡಮ್ ಅವರು ಈ ಗೋಷ್ಠಿಗಳನ್ನ ನಡೆಸಿಕೊಡ್ತಾರೆ. ಅದೇ ರೀತಿ ಸಂಜೆ 4:30ರಿಂದ 6 ಗಂಟೆವರೆಗೆ ಈ ಓಟ ಮತ್ತು ಸೈಕ್ಲಿಂಗ್ ನಿಂದ ಶರೀರದಲ್ಲಿ ಯಾವ ರೀತಿ ಬದಲಾವಣೆಗಳಾಗ್ತಾವ ಅನ್ನೋ ಕುರಿತಾದಂತಾನೆ ಒಂದು ಸ್ಪೆಷಲ್ ಗೋಷ್ಠಿಯನ್ನು ಇಟ್ಕೊಂಡಿದ್ವಿ. ಇಲ್ಲಿ ಓಟದಿಂದ ವ್ಯಕ್ತಿಯಲ್ಲಿ ಏನು ಬದಲಾವಣೆ ಸಾಧ್ಯ ಅಂತ ಹೇಳಿ ಡಿಫೆನ್ಸ್ ನಲ್ಲಿ ಕೆಲಸ ಮಾಡಿ ನಿವೃತ್ತಿ ಆದಂತಹ ಓಟಗಾರರಾದಂತಹ S ಹರಿನಾಥ್ ಅವರು ಮಾತಾಡ್ತಾರೆ. ಹರಿನಾಥ್ ಅವರು ಕೋವಿಡ್ ಸಂದರ್ಭದಲ್ಲಿ ಅಂದ್ರೆ ಆಫ್ಟರ್ 60ಗೆ ಅವರು ಓಟವನ್ನು ಸ್ಟಾರ್ಟ್ ಮಾಡ್ತಾರೆ. ಈ ಲಾಸ್ಟ್ 3-4 ವರ್ಷಗಳಲ್ಲಿ ಅವರು ಓಟದಲ್ಲಿ ನಾವ್ಯಾರೋ ಮಾಡ್ಲಾರದಂತ ಅದ್ಭುತ ಸಾಧನೆಯನ್ನ ಮಾಡದಂತ ಹರಿನಾಥ್ ಅವರು ಹಿಂದಿನ 2 ವರ್ಷ ಕೂಡ ನಮ್ಮ ರನ್ನಿಗೆ ಬಂದಿದ್ರು. ಈ ವರ್ಷ ಅವರು ಮಾತಾಡ್ತಾರೆ. ಪ್ಲಸ್ ಪೇಸರ್ ಕೂಡ ಆಗಿದ್ದಾರೆ. ಪೇಸರ್ ಅಂತಂದ್ರೆ ನಾವು ಈ 21 ಕಿಲೋಮೀಟರ್ ಓಡಬೇಕಾದ್ರೆ 10 ಕಿಲೋಮೀಟರ್ ಓಡಬೇಕಾದ್ರೆ ಎಷ್ಟು ಸ್ಪೀಡಲ್ಲಿ ನಾವು ಓಡಬಹುದು ಅಂತಕ್ಕಂಥದ್ದನ್ನ ಒಂದು ರೋಲ್ ಮಾಡೆಲ್ ಫಿಕ್ಸ್ ಮಾಡ್ತೀವಿ. ಈಗ ಬಸವರಾಜ್ ಅವ್ರ ಬೆನ್ನು ಹತ್ತಿದ್ರೆ ಇವರು 1 ಗಂಟೆಯಲ್ಲಿ 10 ಕಿಲೋಮೀಟರ್ ಓಟವನ್ನು ಮುಗಿಸ್ತಾರೆ. ಸೊ ಅದೊಂದು ಅವ್ರದ್ದು ನಾವು ಒಂದು ಪೇಸರ್ ಅಂತ ಅವ್ರಿಗೊಂದು ಏನು ಫ್ಲಾಗ್ ಹಾಕಿರ್ತೀವಿ. 2:30, 10, 1 hour, 60 minutes ಹಿಂಗ ನಾವು ಫ್ಲಾಗ್ ಹಾಕಿರ್ತೀವಿ. ಈಗ ಮಂಜುನಾಥ್ ಕೊನ್ಸೂರ್ ಅವ್ರ ಬೆನ್ನ ಹತ್ತಿದ್ರೆ ಇವರು 2.5 ಗಂಟೆಯಲ್ಲಿ 21 ಕಿಲೋಮೀಟರ್ ಮುಗಿಸ್ತಾರೆ. ಸೊ ಅವ್ರನ್ನ ಅದನ್ನ ಫಾಲೋ ಮಾಡುತ್ತಾ ನಾವು ಓಡ್ತಾ ಇರೋದು. ಸೊ ಇವ್ರಿಗೆ ನಾವ್ಯಾರು ಷಡಕ್ಷರಿ ಅವ್ರ ಬೆನ್ನ ಹತ್ತಿದ್ರೆ 2:45 ಮುಗಿಸ್ತಾರೆ. ಈ ರೀತಿ ಫೇಸರ್ಗಳನ್ನ ಕೂಡ ನಾವು 10 ಕಿಲೋಮೀಟರ್ ಓಟದಲ್ಲಿ 21 ಕಿಲೋಮೀಟರ್ದಲ್ಲಿ ಫೇಸರ್ಗಳನ್ನ ಕೂಡ ಇದು ಅಂದ್ರೆ ಒಂದು ರೀತಿ ಪ್ರೊಫೆಷನಲ್ ಯಾವ ರೀತಿ ಇಂಟರ್ನ್ಯಾಷನಲ್ ಮ್ಯಾರಥಾನ್ಗಳಾಗ್ತವೆ ಅದೆಲ್ಲವನ್ನೂ ಸಹಿತ ಬಿಜಾಪುರದಲ್ಲಿ ಅಳವಡಿಸ್ತಕ್ಕಂಥ ಕೆಲಸವನ್ನ ನಾವು ಮಾಡ್ತಾ ಇದ್ವಿ. ಅದ್ರ ಜೊತೆಗೆ ಕ್ರೀಡೆಯಿಂದ ನಿತ್ಯ ಕೆಲಸದಲ್ಲಿ ಅಡಚಣೆಯೋ ಅಥವಾ ಉಪಯುಕ್ತವೋ ನಾವು ಇದೇ ರೀತಿ ಸ್ಪೋರ್ಟ್ಸ್ ಆಕ್ಟಿವಿಟೀಸ್ನಾಗ ತೊಡಗೋದ್ರಿಂದ ನಮ್ಮ ನಿತ್ಯದ ಕೆಲಸದ ಮೇಲೆ ಇದು ಎಫೆಕ್ಟ್, ಬ್ಯಾಡ್ ಎಫೆಕ್ಟ್, ಗುಡ್ ಎಫೆಕ್ಟ್ ಅಂತಕ್ಕಂಥದ್ದನ್ನು ಸಹಿತ ನಮ್ಮ ಎಕ್ಸೈಸ್ ಸೂಪರಿಂಟೆಂಡೆಂಟ್ ಗುಲ್ಬರ್ಗಾ ಡಿವಿಷನ್ ಆಗಿರತಕ್ಕಂಥ ಡಾಕ್ಟರ್ ಸಂಗನಗೌಡ ಹೊಸಳ್ಳಿ ಅವರು ಮಾತಾಡ್ತಾರೆ. ಸೈಕ್ಲಿಂಗ್ ಮತ್ತು ರನ್ನಿಂಗ್ ದಿಂದ ದೇಹದ ಮೇಲೆ ಏನು ಬದಲಾವಣೆಗಳಾಗ್ತವೆ ಅನ್ನೋದನ್ನ ಕಿರಣ್ ಬೆಟಗೇರಿ ಅಂತ ಹೇಳಿ ಸಾಫ್ಟ್ವೇರ್ ಇಂಜಿನಿಯರು ಮತ್ತು ಈಗ ಫಿಟ್ನೆಸ್ ಟ್ರೈನರ್ ಅವರು ಮಾತಾಡ್ತಾರೆ. ನಮ್ಮ ಶಾಂತೇಶ್ ಕಳಸಗೊಂಡರು ಹೋಟೆಲ್ ಉದ್ಯಮಿಗಳು ಅವರು ಇದನ್ನ ಗೋಷ್ಠಿಗಳನ್ನ ನಡೆಸಿಕೊಡ್ತಾರೆ. ಅಂದ್ರೆ 6ನೇ ತಾರೀಕು ನಮ್ಮ ಬಿಜಾಪುರದ ಜನ ತಾವು ಇಂಥ ಎಲ್ಲ ಗೋಷ್ಠಿಗಳನ್ನ ತಾವು ನೋಡಬೇಕು. ಇದ್ರ ಬಗ್ಗೆ ಇತಿಹಾಸ, ಪರಿಸರ ಮತ್ತು ಕ್ರೀಡೆ ಇದರ 3ರ ಸಮ್ಮಿಲನ ಆಗಿದೆ. ಇದ್ರ ಜೊತೆಗೆ ನಾವೇನು ಸ್ಪೋರ್ಟ್ಸ್ ಇದುವರೆಗೂ ನಮ್ಮ ರೂಟ್ಗಳನ್ನ ಹೇಳಿದ್ವಿ. ಇವ್ರು ಯಾರು ನಮ್ಮ ಕಲಾ ತಂಡಗಳನ್ನ ಆಯೋಜನೆ ಮಾಡಿದ್ದಾರೆ ಇವರೆಲ್ಲರೂ ಕೂಡ ನಮ್ಮ ಓಟಗಾರರಿಗೆ ಕುಡಿಲಿಕ್ಕೆ ನೀರು, ತಂಪು ನೀರು, ಆಮೇಲೆ ನಿಂಬೆಹಣ್ಣು, ಉಪ್ಪು, ಸಕ್ಕರೆ, ಬೆಲ್ಲ, ಅದ್ರ ಜೊತೆಗೆ ಹಣ್ಣು ಹಂಪಲುಗಳು, ಅದ್ರ ಜೊತೆಗೆ ಮತ್ತೆ ಇನ್ನೇನಾದ್ರೂ ಬಿಸ್ಕಿಟ್ ಇಂಥದನ್ನ ಓಟಗಾರರಿಗೆ ದನಿವಾಗಬಾರ್ದು ಅಂತ ಹೇಳಿ ಇವೆಲ್ಲ ಹೈಡ್ರೇಷನ್ಗಳನ್ನ ಜೊತೆಗೆ ORS ಇದನ್ನೆಲ್ಲ ಮಾಡ್ತಾ ಇದ್ದಾರೆ. ನಾವು ಅವ್ರಿಗೆ ವಿನಂತಿ ಮಾಡ್ಕೊಂಡಿದೀವಿ, ಈ ಇಡೀ ಓಟ ಪರಿಸರ ಪೂರಕವಾಗಿರಬೇಕು. ಎಲ್ಲಿನೂ ಸಹಿತ ಪ್ಲಾಸ್ಟಿಕ್ ಬಳಕೆಯನ್ನ 0 ಮಟ್ಟಿಗೆ ನಾವು ತಂದು ನಿಲ್ಲಿಸಬೇಕು. ಪರಿಸರಕ್ಕೆ ಮಾರಕವಾಗ್ತಕ್ಕಂಥ ಆಕ್ಟಿವಿಟೀಸ್ಗಳನ್ನ ಮಾಡಬಾರದು. ಮತ್ತು ನಾವು ಓಡಿದ ನಂತರ ಅದನ್ನ ಟನ್ ಗಟ್ಟಲೆ ವೇಸ್ಟೇಜ್ ಅನ್ನ ಆ ಸ್ಥಳದಲ್ಲಿ ಬಿಟ್ಟು ಹೋಗಬಾರದು. ಸ್ವಚ್ಛತೆ ಇರಬೇಕು. ಇದನ್ನ ನಾವು ಪಾಲನೆ ಮಾಡ್ತಾ ಇದ್ದೀವಿ. ಕಡ್ಡಾಯವಾಗಿ ನಾವು ಇದ್ರ ಬಗ್ಗೆ ಸೂಪರ್ವೈಸರ್ ಮಾಡ್ತೀವಿ. ಪರಿಸರ ಪೂರಕವಾದಂತ ಓಟ. ಯೂಸ್ ಅಂಡ್ ಥ್ರೋ ನೀರಿನ ಗ್ಲಾಸ್ ಬಳಸೋ ಬದಲಾಗಿ ನಾವು ಪ್ಲಾಸ್ಟಿಕ್ ಪ್ರೀ ಯೂಸೇಬಲ್ ದೊಡ್ಡದಾದಂತ ಗ್ಲಾಸ್ಗಳನ್ನ ಬಳಸ್ತಾ ಇದ್ದೀವಿ. ಆಮೇಲೆ ಅಡಿಕೆ ತಟ್ಟೆಗಳನ್ನ ಉಪಹಾರಕ್ಕಾಗಿ ಬಳಸ್ತಾ ಇದ್ದೀವಿ. ಎಲ್ಲಿನೂ ಸಹಿತ ಬಾಟಲ್ ನೀರುಗಳನ್ನ ಕೊಡಬೇಡ್ರಿ, ನಮಗೆ 20 ಲೀಟರ್ ಕ್ಯಾನಲ್ಲೇ ನೀರು ಕೊಡ್ರಿ ಅಂತಕ್ಕಂಥದ್ದನ್ನು ವಿನಂತಿ ಮಾಡಿದ್ದೀವಿ. ಇಷ್ಟೆಲ್ಲ ವ್ಯವಸ್ಥೆಗಳು ವಿಜಯಪುರದ ವೃಕ್ಷೋತ್ಥಾನಕ್ಕೆ ಮಾಡ್ತಾ ಇದ್ವಿ. ಬೇರೆ ಕಡೆ ಆದ್ರೆ ನಾವು ಇವೆಂಟ್ ಮ್ಯಾನೇಜ್ಮೆಂಟ್ನವ್ರು ಇರ್ತಾರೆ, ಎಲ್ಲವನ್ನೂ ಅವರೇ ನೋಡ್ಕೊಳ್ತಾರೆ. ಆದ್ರೆ ವಿಜಯಪುರದ ಓಟ ಏನಿದೆ ಇದು ಜನರಿಂದ ಜನರಿಗಾಗಿ ಜನರಿಗೋಸ್ಕರ.
ಇಲ್ಲಿ ಜನರದ ಇನ್ವಾಲ್ವ್ಮೆಂಟ್ ಇದೆ. ಇಲ್ಲಿ ನನ್ನ ಜೊತೆ ಕೂತ್ಕೊಂಡವರು ಶಿವನಗೌಡ ಪಾಟೀಲ್, ಇವರು ಬಿಸ್ನೆಸ್ ಮ್ಯಾನು, ನಮ್ಮ ವಿಜಯಪುರ ಸೈಕ್ಲಿಂಗ್ ಗ್ರೂಪ್ ನ ವೈಸ್ ಪ್ರೆಸಿಡೆಂಟ್, ಇವರು ಇದರ ಕಲ್ಚರಲ್ ಟೀಮ್ ನ ಹೆಡ್ ಆಗಿ ಕೆಲಸ ಮಾಡ್ತಾರೆ. ಅಮಿತ್ ಬಿರಾದರ್ ಅವರು ಒಂದು ಗ್ಯಾರೇಜ್ ನಡೆಸ್ತಾರೆ, ನಮ್ಮ ಸೈಕ್ಲಿಂಗ್ ಗ್ರೂಪ್ ನಲ್ಲಿ ಇದ್ರು. ಈ ಪ್ರೀ ಇವೆಂಟ್ ಆಕ್ಟಿವಿಟೀಸ್, ಮಕ್ಕಳಿಗಾಗಿ ನಿಬಂಧ ಸ್ಪರ್ಧೆ, ಡ್ರಾಯಿಂಗ್ ಸ್ಪರ್ಧೆ, ಆಮೇಲೆ ನಾಳೆ ಮಕ್ಕಳಿಗಾಗಿ ಓಟ, ಶ್ರವಣ ದೋಷ ಮತ್ತು ವಾಕ್ ದೋಷ ಹೊಂದಿರತಕ್ಕಂಥ ಮಕ್ಕಳ ಓಟ, ಆಮೇಲೆ ಮಾಧ್ಯಮ ಮಿತ್ರರಿಗಾಗಿ ಒಂದು ಏರ್ಪಾಡು ಮಾಡದಂತ ಈ ಸಲ ಹೊಸದಾಗಿ ಒಂದು ಫಂಡ್ ರನ್. ಯಾಕಂದ್ರೆ ಮಾಧ್ಯಮದವರು ಹೈಯೆಸ್ಟ್ ಸ್ಟ್ರೆಸ್ ಇಂದ ಬಳಲ್ತಕ್ಕಂಥವ್ರು ಮಾಧ್ಯಮ ಮಿತ್ರರು. ನಾವು ಬಹಳ ಜನ ನೋಡ್ತೀವಿ, ಅಕಾಲಿಕವಾಗಿ ನಾವು ರಾಜ್ಯದ ತುಂಬಾ ನೋಡ್ತೀವಿ, ಆಗಾಗ ಎಸ್ಪೆಷಲಿ 50ರ ಒಳಗಿನವರು, 50ರ ಆಸ್ಪಾಸ್ನವರೇ ಹೆಚ್ಚು ಹೃದಯಾಘಾತಕ್ಕೆ ಅಥವಾ ಇನ್ಯಾವುದೋ ಕಾಯಿಲೆಗೆ ಬಲಿ ಆಗ್ತಕ್ಕಂಥವ್ರು. ನಮ್ಮಲ್ಲಿ ಸ್ಪೋರ್ಟ್ಸ್ ಆಕ್ಟಿವಿಟೀಸ್ ಇಲ್ಲ. ಸ್ಟ್ರೆಸ್, ವರ್ಕ್ ಟಾರ್ಗೆಟ್, ನೆಗೆಟಿವ್ ಸುದ್ದಿಗಳ ಬಗ್ಗೆ ನಮ್ದು ಹೆಚ್ಚು ಗಮನ, ಅದ್ರ ಜೊತೆಗೆ ಕೆಲಸ ಮಾಡೋದ್ರಿಂದ ನಮ್ಮಲ್ಲಿ ಮಾನಸಿಕ ಸ್ಥೈರ್ಯ ಕುಗ್ತಕ್ಕಂಥ ಬಹಳ ಇದೆ. ಅದಕ್ಕೆ ಈ ವರ್ಷ ನಾವು ಮಾಧ್ಯಮದವರಿಗೆ ಒಂದು ಫಂಡ್ ರನ್ ಅನ್ನ ಅರೇಂಜ್ ಮಾಡಿದ್ದೀವಿ. ನೀವು ದಯವಿಟ್ಟು ಎಲ್ಲರೂ ನಿಮಗೆ ವಿನಂತಿ ಮಾಡಿ ಕೇಳ್ತೀವಿ, ನೀವು ಪಾರ್ಟಿಸಿಪೇಟ್ ಮಾಡ್ರಿ. ಇದರ ಪಾರ್ಟಿಸಿಪೇಟ್ ಮಾಡೋದ್ರ ಮೂಲಕ ಮುಂದಿನ ದಿನಗಳಲ್ಲಿ ನೀವು ಇಂಥ ಆಕ್ಟಿವಿಟೀಸ್ಗಳಲ್ಲಿ ತೊಡಗಲಿಕ್ಕೆ ಸಹಕಾರಿ ಆಗ್ತದೆ. ಒಂದ್ಸಲ ಈ ಆಕ್ಟಿವಿಟೀಸ್ನಾಗ ತೊಡಗಿದ್ರೆ ಅದರ ಬದಲಾವಣೆ ನಿಮಗೆ ಗೊತ್ತಾಗ್ತದೆ, ಅದರ ಬದಲಾವಣೆ ತಾವು ಸ್ವತಃ ಅನುಭವಿಸ್ತೀರಿ ಅಂತಕ್ಕಂಥ ಮಾತನ್ನು ಹೇಳ್ತಾ, ಇವತ್ತು ವಿನಯ್ ಕಂಚನಿ ಒಬ್ರು ಸಾಫ್ಟ್ವೇರ್ ಇಂಜಿನಿಯರ್ ಕೆಲಸ ಮಾಡ್ತಕ್ಕಂಥವ್ರು, ಅವರು ಕೂಡ ಇವತ್ತು ರಿಜಿಸ್ಟ್ರೇಷನ್ ಅಲ್ಲಿ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ಸೋಮು ಮಠ ಒಬ್ಬ LIC ಏಜೆಂಟ್ರು, ಸಣ್ಣ ವೃತ್ತಿಯಲ್ಲಿದ್ರು ಕೂಡ ಅವರು ಇಡೀ ನಮ್ಮ ಸಾಂಸ್ಕೃತಿಕ ಕಾರ್ಯಕ್ರಮದಾಗ್ಲಿ ಒಟ್ಟಾರೆ ಎಲ್ಲ ನಮ್ಮ ಆಕ್ಟಿವಿಟೀಸ್ ಅನ್ನ ಮಾಡ್ತಾ ಇದ್ದಾರೆ. ಹಿಂಗೆ ಬೇರೆ ಬೇರೆಯವರು ಬಹಳ ಜನ ನಮ್ಮ ಸ್ನೇಹಿತರು ಇಲ್ಲಿ ಇದ್ದಾರೆ. ನಂದೀಶ್ ಹುಂಡೇಕರ್, ಬರ್ರಿ ಒಂದ್ಸಲ ಬಂದ್ಬಿಟ್ಟು ಪರಿಚಯ ಮಾಡ್ತೇವೆ. ನಂದೀಶ್ ಹುಂಡೇಕರ್ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಬೆಂಗಳೂರಿನಲ್ಲಿ ಇದ್ದಾರೆ. ಬೆಂಗಳೂರಿನಲ್ಲೇ ಎಲ್ಲಾ ಕಡೆ ಓಡಿ ಹೋಗಿ ನಮ್ಮ ವೃಕ್ಷೋತ್ತನ ರಿಜಿಸ್ಟ್ರೇಷನ್ ಕೆಲಸ ಮಾಡ್ತಾ ಇದ್ರು. ಈಗ ಅಡ್ವಾನ್ಸ್ ಆಗಿ ರಜೆ ಹಾಕಿ ಅವರು ಬಂದಿದ್ದಾರೆ. ಶಿವು ಕುಂಬಾರ್ ಅಂತ ಹೇಳಿ ಮುಳವಾಡದವರು, ಅವರು ಸ್ಟಾಕ್ ಬ್ರೋಕಿಂಗ್ ಮೇಲೆ ಅವರು ಜೀವನ ನಡೆಸ್ತಕ್ಕಂಥವ್ರು. ಒಳ್ಳೆ ಹವ್ಯಾಸ ಇದನ್ನ. ಮೊನ್ನೆ 50 ಕಿಲೋಮೀಟರ್ ಅನ್ನ ಮಲ್ನಾಡ್ ಅಲ್ಟ್ರಾ, ಬಹುತೇಕ ಒನ್ ಆಫ್ ದ ಟಫೆಸ್ಟ್. ನಾವು 10 ಕಿಲೋಮೀಟರ್ 21 ಕಿಲೋಮೀಟರ್ ಮಾತಾಡ್ತಿದ್ವಿ. 50 ಕಿಲೋಮೀಟರ್ ಮಲ್ನಾಡ್ ಅಲ್ಟ್ರಾ ಅಂದ್ರೆ ಹಿಂಗ ಗುಡ್ಡಗಳನ್ನು ಏರೋದು, ಇಳಿಯೋದು, ಕಾಡುದಾರಿ, ಕಲ್ಲು ಮುಳ್ಳು ಅಂತಲ್ಲಿ 50 ಕಿಲೋಮೀಟರ್ ಓಡಿ ಇವತ್ತು ಬಂದಿದ್ದಾರೆ. ಬಿಜಾಪುರದಲ್ಲಿ ಓಟ ಅಂದ್ರೆ ಗೊತ್ತಿರಲಿಲ್ಲ ಜನರಿಗೆ 3-4 ವರ್ಷದಿಂದ. ನಮ್ಮಲ್ಲಿ ಇಂಥ ಕ್ರೀಡಾಪಟುಗಳು ಇವತ್ತು ತಯಾರಾಗಿದ್ದಾರೆ. ರಮೇಶ್ ಬಿರಾದರು ಜಿಲ್ಲಾ ಪಂಚಾಯತ್ ನಲ್ಲಿ ನೌಕರದ ಹುದ್ದೆಯಲ್ಲಿ ಇದ್ದುಕೊಂಡು ಕೂಡ ಈ ಸಾಮಾಜಿಕ ಕೆಲಸದಲ್ಲಿ ನಮ್ಮ ಪ್ರೀ ಇವೆಂಟ್ ನಲ್ಲಿ ಅವರು ಕೆಲಸ ಮಾಡ್ತಾರೆ. ಅವರು ಕೂಡ ಶಿವಕುಮಾರ್ ಪ್ರೀ ಇವೆಂಟ್ ಆಕ್ಟಿವಿಟೀಸ್ ನೋಡ್ತಾರೆ. ನವೀದ್ ನಾಗ್ಠಾನು ನಮ್ಮ ಎಲ್ಲ ಸೋಷಿಯಲ್ ಮೀಡಿಯಾ ವೃಕ್ಷೋತ್ಥಾನದ ಹ್ಯಾಂಡಲ್ ಮಾಡಿ ಆಕ್ಟಿವಿಟೀಸ್ ಅನ್ನ ಅವರು ನೋಡ್ಕೊಳ್ತಾರೆ. ಅದೇ ರೀತಿ ಸಿದ್ದು ನಾಯ್ಕೋಡಿ ಇಲ್ಲಿದ್ದಾರೆ, ಅವರು ಕೂಡ ನಿಮ್ಗೆ ಊಟದ ಸಿದ್ದು ನಾಯ್ಕೋಡಿ ಗ್ಯಾರೇಜ್ ಇಟ್ಕೊಂಡಿದ್ದಾರೆ ಸರ್. ನಮ್ಮ ಸೈಕ್ಲಿಂಗ್ ಗ್ರೂಪ್ ಅಲ್ಲಿ ಇದ್ದಾರೆ, ಗ್ಯಾರೇಜ್ ನಡೆಸ್ತಾರೆ. ಇಲ್ಲೇ ನಮ್ಮ MB ಪಾಟೀಲ್ ಸಾಹೇಬ್ರ ಮನೆ ಪಕ್ಕದಾಗ ಒಂದು ಸಣ್ಣ ಗ್ಯಾರೇಜ್ ಇಟ್ಕೊಂಡು ಈಗ ಏನು ಓಡಿದ ನಂತರ ಬಂದು ಮೆಡಲ್ ಗಳನ್ನ ಹಾಕ್ಬೇಕಲ್ಲ ಎಲ್ಲರಿಗೂ, ಆ ಮೆಡಲ್ ಕಮಿಟಿಗೆ ಮಾಡಿ ಅವ್ರನ್ನ ಇನ್ಚಾರ್ಜ್ ಮಾಡಿದೀವಿ. ಅವರು ಚೆನ್ನಾಗಿ ಕೆಲಸ ಮಾಡ್ತಾರೆ. ನಮ್ಮ ವೀಣಾ ದೇಶಪಾಂಡೆ ನಮ್ಮ ಇಡೀ ಗ್ರೂಪ್ ನಲ್ಲಿ ಒಬ್ಬಳೆ ಮಹಿಳೆ, ದಿಟ್ಟ ಮಹಿಳೆ. ಆಕೆ ಯಾವಾಗ ಕರೆದ್ರು, ಬೆಳಗ್ಗೆ 5 ಗಂಟೆಗೆ ಕರೆದ್ರು, ರಾತ್ರಿ ಕರೆದ್ರು, ಯಾವ್ದೋ ಜನರ ಭೇದ ಭಾವ ಇರ್ಲಾರ್ದೇನೆ ನಾನು ಒಬ್ಬನೇ ಹೆಣ್ಮಗಳು ಹೆಂಗ್ ಹೋಗೋದಂತ ಆಕೆ ಹತ್ರ ಯಾವತ್ತೂ ಸಹಿತ ಭಾವನೆಗಳಿಲ್ಲ. ಅಷ್ಟು ಆಕೆ ಸ್ಫೂರ್ತಿಯಾಗಿ ನಿಂತು ಕೆಲಸ ಮಾಡ್ತಾರೆ. ಅವರಿಗೆ ಮತ್ತೆ ಯಾರಿದ್ದಾರೆ, ಶ್ರೀಕಾಂತ್ ಹಡಲ್ಗೇರಿ ನಮ್ಮ ಸಹಾಯಕರು ಮತ್ತು ನಮ್ಮ ಇಡೀ ವೃಕ್ಷೋತ್ಥಾನದ ಎಲ್ಲವನ್ನು ಸಹಿತ ನೋಡ್ಕೊಳ್ತಾರೆ. ಮಹೇಶ್ ಶೆಟ್ಟಿಗಾರ್ ಅವರು ಮೀಡಿಯಾದ ನೋಡ್ಕೊಳ್ತಿದ್ರು, ಅವ್ರ ಸ್ನೇಹಿತರು ತೀರೋಗಿದ್ರು ಬಂದಿಲ್ಲ. ಸೊ ಒಟ್ಟು ಅಂದ್ರೆ ಇದು ಎಲ್ಲರೂ ಸಹಿತ ನಾವು ಒಟ್ಟಾಗಿ ಒಗ್ಗಟ್ಟಾಗಿ ಈ ಒಂದು ಕಾಸ್ಗೋಸ್ಕರ ಇದನ್ನ ಮಾಡ್ತಾ ಇದ್ವಿ. ನಮ್ದು ವಿಚಾರ ಇಷ್ಟೇ ಇದೆ, ಇದು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಬೆಳಿಬೇಕು. ಯಾಕಂತಂದ್ರೆ ನಾವ್ಯಾರು ಪರ್ಮನೆಂಟ್ ಅಲ್ಲ. ನಾವು ಇವತ್ತಿರ್ತೀವಿ, ನಾಳೆ ಇದನ್ನ ಮಾಡ್ತೀವಿ. ಇಂಥ ಜನ ಹೊಸದಾಗಿ ಈ ವರ್ಷ ಇವ್ರು ಬಂದು ಸೇರಿದ್ರು ನಮ್ಗೆ. ಯಾರು? ವಿನಯ್ ಕಂಚಾನಿ, ಶಿವಹಳ್ಳಿ ಅವರು ಬಂದು ಸೇರಿದ್ರು ಈ ವರ್ಷ. ಅಮನ್ ಕೆರೂರು ನಮ್ಮ ಸೋಷಿಯಲ್ ಮೀಡಿಯಾದು ಬಿಜಾಪುರದಲ್ಲಿ ಎಂತ ಅದ್ಭುತ ಕ್ಯಾಮ್ರಾ ಕೈ ಚಳಕ ಇದೆ ಅಂತಂದ್ರೆ ನಾವು ಎಲ್ಲೋ ಬಾಲಿವುಡ್ ಹಾಲಿವುಡ್ ನೋಡ್ತಿದ್ವಿ ಮೊದಲ. ಅಮನ್ ಕೆಳೂರ್ ಅಂತ ಒಬ್ಬ ಸಾಮಾನ್ಯ ತನ್ನ ಮೊಬೈಲ್ ಹಿಡ್ಕೊಂಡು ಎಷ್ಟು ಚೆನ್ನಾಗಿ ಅವರು ಕ್ರಿಯೇಟಿವ್ ಮಾಡ್ತಾರಂತಂದ್ರೆ ನಮಗೆ ವಿಶೇಷವಾದಂತ ಇಂಥ ಎಲ್ಲ ಪ್ರತಿಭೆಗಳು ಈ ವೃಕ್ಷೋತ್ಥಾನದಲ್ಲಿ ಕೂಡ್ಕೊಂಡಿವೆ. ಇವ್ರು ಯಾರು ಕೂಡ ದುಡ್ಡುಗೋಸ್ಕರ ಅಲ್ಲ, ತಮ್ಮ ಸಮಯ, ಶ್ರಮ, ತನು ಮನ ಧನದಿಂದ ಇದ್ರಾಗ ಇನ್ವಾಲ್ವ್ಮೆಂಟ್ ಆಗಿ ಕೆಲಸವನ್ನು ಮಾಡ್ತಾ ಇದ್ದೇವೆ. ತಮ್ಮ ಸಪೋರ್ಟ್ ಬೇಕು ಅಂತ ಹೇಳಿ ವಿನಂತಿ ಮಾಡ್ತೇವೆ. ಥ್ಯಾಂಕ್ ಯು. ಹೌದು, ಯಾಕಂದ್ರೆ ಸೀರಿಯಸ್ ರನ್ನರ್ಸ್ ಕೇಳುದು ದೇ ಆರ್ ಆಸ್ಕಿಂಗ್ ಫುಲ್ ಮ್ಯಾರಥಾನ್. ನಾವು ಮಾಡ್ತಾ ಇರೋದು ಹಾಫ್ ಮ್ಯಾರಥಾನ್. ಚಲೋ ರನ್ನರ್ಸ್ ಎಲ್ಲ ಏನಂತಾರ ಅವ್ರಿಗೆ ಫುಲ್ ಮ್ಯಾರಥಾನ್ ಓಡಿದ್ರೇನೆ ಓಡದಂಗೆ, ಹಾಫ್ ಮ್ಯಾರಥಾನ್ ಅವ್ರಿಗೆ ಇದಿಲ್ಲ.
ಫುಲ್ ಮ್ಯಾರಥಾನ್ ಆದ್ರೆ ನಾವು ಬೆಳಗ್ಗೆ 5 ಗಂಟೆಗೆ ಸ್ಟಾರ್ಟ್ ಮಾಡಿ 2 ಲೂಪ್ ಇದ್ದನ್ನೇ 2 ಲೂಪ್ ಮಾಡಿ ನಾವು ಮಾಡ್ಬೋದು. ಇವತ್ತು ಫುಲ್ ಮ್ಯಾರಥಾನ್ ಸಹಿತ ನಾವು ಮುಂದಿನ ದಿನಗಳಲ್ಲಿ ಆ ರೀತಿ ಅಟ್ಲೀಸ್ಟ್ ಒಂದು ಮಿನಿಮಮ್ ಒಂದು 50 ಜನ ಪಾರ್ಟಿಸಿಪೆಂಟ್ ನಮಗೆ ಸಿಕ್ಕರೂ ಸಹಿತ ಫುಲ್ ಮ್ಯಾರಥಾನ್ ಮಾಡ್ಬೋದು ಸರ್. ಥ್ಯಾಂಕ್ ಯು, ಒಳ್ಳೆ ಸಜೆಷನ್ ಸರ್. ನಾವು ಇದನ್ನ ಡಿಸೆಂಬರ್ ನಲ್ಲಿ ಯಾಕೆ ಇದನ್ನ ವೃಕ್ಷೋತ್ಥಾನ ಇಟ್ಕೊಂಡಿದ್ದಾರೆ, ಪರಿಸರದ ನಮ್ದು ವರ್ಷ ಪೂರ್ತಿ ಆಕ್ಟಿವಿಟೀಸ್ ಗಳು ಇರ್ತವೆ. ಪ್ರತಿ ತಿಂಗಳು, ಪ್ರತಿ ವಾರ, ಪ್ರತಿದಿನ ನಮ್ಮಲ್ಲಿ ವಿಶೇಷವಾಗಿ ನಮ್ಮ ಸೈಕ್ಲಿಂಗ್ ಗ್ರೂಪ್ ಅಥವಾ ಬೇರೆ ಇದರಲ್ಲಿ ನಾವ್ಯಾರೋ ಗಿಫ್ಟ್ ಗಳನ್ನ ಸಸಿಗಳನ್ನೇ ಕೊಡ್ತಕ್ಕಂಥದ್ದು, ಸಸಿಗಳನ್ನೇ ನೆಡ್ತಕ್ಕಂಥದ್ದು. ಒಂದೇ ಒಂದು ಸಸಿಯನ್ನ ಯಾರಾದ್ರೂ ಕಡಿದ್ರೆ, ಹಾನಿ ಮಾಡಿದ್ರೆ ಅದಕ್ಕೆ ಪ್ರತಿಭಟನೆ ಮಾಡ್ತಕ್ಕಂಥದ್ದು, ಕೇಸ್ ಮಾಡ್ತಕ್ಕಂಥದ್ದು ನಮ್ಮ ನಿರಂತರ ಆಕ್ಟಿವಿಟೀಸ್. ಆಮೇಲೆ ಯಾರು ಸಸಿಗಳನ್ನ ಕೇಳ್ತಾರೆ ಅವರಿಗೆ ಸಸಿಗಳನ್ನ ಪೂರೈಕೆ ಮಾಡ್ತಕ್ಕಂಥದ್ದು, ಮತ್ತು ಯಾರು ಬೋರ್ ಕೇಳ್ತಾರೆ, ಇದನ್ನ ಡ್ರಿಪ್ ಕೇಳ್ತಾರೆ, ಅಂತದನ್ನೆಲ್ಲ ನಾವು ನಿರಂತರ ಆಕ್ಟಿವಿಟೀಸ್ ಮಾಡ್ತೀವಿ. ಈಗ ಇತ್ತೀಚೆಗೆ ಅಂತಂದ್ರೆ ಕಳೆದ ವಾರನೇ ತೊರವಿ ಹತ್ರ ಒಂದು 5 ಎಕರೆಯಲ್ಲಿ ಒಬ್ರು ಸ್ವಾಮೀಜಿ ಆಶ್ರಮ ಮಾಡ್ತಾ ಇದ್ದಾರೆ. ಸುಮಾರು 800 ಗಿಡಗಳನ್ನ ಪಿಟ್ಸ್ ತೆಗಿಸಿ, ಸಸಿಗಳನ್ನ ತರಿಸಿ ನೆಟ್ಟು ಅದಕ್ಕೆ ಡ್ರಿಪ್ ವ್ಯವಸ್ಥೆಯನ್ನ ಕೂಡ ಬೋರ್ ಹಾಕಿಸಿ ಮಾಡಿಸ್ತಕ್ಕಂಥ ಕೆಲಸ ಮಾಡ್ತೀವಿ. ಡಿಸೆಂಬರ್ದಲ್ಲಿ ವೃಕ್ಷೋತ್ಥಾನ ಯಾಕೆ ಮಾಡ್ತೇವೆ ಅಂದ್ರೆ, ಡಿಸೆಂಬರ್ ವಾತಾವರಣ ಬಿಜಾಪುರದಲ್ಲಿ ಓಡ್ಲಿಕ್ಕೆ ಹಿತಕರ ಈ ಚಳಿ, ಮತ್ತು ಡಿಸೆಂಬರ್ 2nd ವೀಕು 3rd ವೀಕು ರಜೆಗಳಿರ್ತಾವೆ ಹೊರಗಡೆಯಿಂದ ನಮಗೆ. ಯಾಕಂದ್ರೆ ನಮ್ಮ ಓಟದಲ್ಲಿ ಕೇವಲ ಇಲ್ಲಿಯವರು ಅಷ್ಟೇ ಅಲ್ಲ, ಎಲ್ಲ ಸಾಫ್ಟ್ವೇರ್ ಇಂಜಿನಿಯರ್ಸ್ ಬಿಜಾಪುರದಿಂದ ಯಾರು ಬೆಂಗಳೂರಿನಲ್ಲಿದ್ದಾರೆ ಆ ಸಾಫ್ಟ್ವೇರ್ ಇಂಜಿನಿಯರ್ಸ್ ವಿತ್ ಫ್ಯಾಮಿಲಿ ಬರ್ತಾ ಇದ್ದಾರೆ. ಇಂಗ್ಲೆಂಡ್ ಇಂದ, ಅಮೆರಿಕಾದಿಂದ, ಜರ್ಮನಿಯಿಂದ, ಬೇರೆ ಬೇರೆ ದೇಶಗಳಲ್ಲಿ ಬಿಜಾಪುರ ಜನ ಏನಿರ್ತಾರೆ ಅವ್ರ ವೆಕೇಶನ್ ಡಿಸೆಂಬರ್ಗೆ ಬರ್ತಾರೆ. ಸೊ ಈಗ ವೃಕ್ಷೋತ್ಥಾನ ಅವ್ರ ಕ್ಯಾಲೆಂಡರ್ ಯಾವ ರೀತಿ ಕ್ರಿಸ್ಮಸ್ ಇದೆ ಆ ರೀತಿ ವೃಕ್ಷೋತ್ಥಾನ ಕ್ಯಾಲೆಂಡರ್ ನ್ಯೂ ಇಯರ್ ಇದೆ. ಈ ಹಾಲಿಡೇಗೆ ಏನ್ ಬರ್ತಾರೋ ಅವ್ರು ವೃಕ್ಷೋತ್ಥಾನದಾಗ ಪಾರ್ಟಿಸಿಪೇಟ್ ಮಾಡಿ ಉಳಿದ ಹಾಲಿಡೇಸ್ ಮಾಡ್ಕೊಂಡು ಹೋಗುವಂಗ ನಾವು ಪ್ಲಾನ್ ಮಾಡ್ತಾ ಇದ್ದೀವಿ. ಇದು 3rd ವೀಕು, 2nd ವೀಕು, 1st ವೀಕು ಈ ರೀತಿ ಆಯ್ತು. ಈಗ 3 ವರ್ಷ ನಾವ್ ಇನ್ ಮುಂದೆ ಪ್ಲಾನಿಂಗ್ ಮಾಡ್ತಾ ಇದ್ದೀವಿ. ನಾವು 2nd ವೀಕ್ ಆಫ್ ಡಿಸೆಂಬರ್ ಇದನ್ನ ಮಾಡ್ಬೇಕಂತ. ಅಂದ್ರೆ ಮ್ಯಾರಥಾನ್ ಯಾವಾಗಲೂ ಆಲ್ವೇಸ್ ಇನ್ ದ ಆಲ್ ಓವರ್ ವರ್ಲ್ಡ್ ಸಂಡೇ ಬಿಟ್ಟು ಬೇರೆ ದಿನ ಆಗೋದಿಲ್ಲ. ಸೊ ಅದಕ್ಕೆ ಸಂಡೇ 2nd ವೀಕ್ ಆಫ್ ಡಿಸೆಂಬರ್ ಮಾಡ್ಬೇಕಂತ ಮುಂದಿನ ದಿನದಲ್ಲಿ ಪ್ಲಾನ್ ಇದೆ ಸರ್. ಮ್ಯಾರಥಾನ್ ಈ ಸಲ ನಾವು ಸುಮಾರು ನಾವೇನು ಹೇಳಿದೇವೆ ಸರ್, 10 ಜನ ಫೇಸರ್ಸ್ ಏನಿದ್ದಾರೆ ದೇ ಆರ್ ಆಲ್ ಪಾರ್ಟಿಸಿಪೇಟೆಡ್ ಇನ್ ಇಂಪಾರ್ಟೆಂಟ್ ಮ್ಯಾರಥಾನ್ಸ್. ಆಮೇಲೆ 21 ಕಿಲೋಮೀಟರ್ ಫೇಸರ್ಸ್ ಸುಮಾರು ಎಷ್ಟು ಜನ ಇದ್ದಾರೆ? 21 ಕಿಲೋಮೀಟರ್ ಫೇಸರ್ಸ್ 4 ಜನ ಇದ್ದಾರೆ. ದೇ ಆರ್ ಆಲ್ ಮ್ಯಾರಥಾನ್ ಹೀರೋಸ್. ಯಾಕಂದ್ರೆ ಮಾಡ್ತಾ ಇದ್ದಾರೆ. ಆಮೇಲೆ ವಿಶೇಷವಾಗಿ ಈ ಸಲ ನಾವು ಗೆಸ್ಟ್ ಆಗಿ ಏನ್ ಕರಿತಾ ಇದ್ದೀವಿ, ಸ್ಪೆಷಲ್ ಇನ್ವೈಟೀಸ್ ನಾವು ಮಾಡ್ತಾ ಇದ್ವಿ 4 ಜನ. ಅದರಲ್ಲಿ ಒಬ್ರು ಸಂದೀಪ್ ಪಾಟೀಲ್, IGP ಸೀನಿಯರ್ IPS ಆಫೀಸರ್. ಅವರು ಇತ್ತೀಚೆಗೆ ಕೋಪನ್ ಹೇಗನ್ ನಲ್ಲಿ ನಡೆದಂತ ಒಂದು ಟ್ರಯಥ್ಲಾನ್ ಸ್ಪರ್ಧೆಯಲ್ಲಿ, ಐರನ್ ಮ್ಯಾನ್ ಸ್ಪರ್ಧೆಯಲ್ಲಿ 42 ಕಿಲೋಮೀಟರ್ಸ್ ರನ್ನಿಂಗ್, 100 ಕಿಲೋಮೀಟರ್ ಸೈಕ್ಲಿಂಗ್ ಅಂಡ್ 2.8 ಕಿಲೋಮೀಟರ್ಸ್ ಆಫ್ ಸಿ ಸ್ವಿಮ್ ಕೋಪನ್ ಹೇಗನ್ ನಲ್ಲಿ ಆ ಸ್ಪರ್ಧೆಯಲ್ಲಿ ಮಾಡಿದ್ರು. ಪೊಲೀಸ್ ಅಧಿಕಾರಿಯಾಗಿ ಕೂಡ ಎಷ್ಟು ದೊಡ್ಡ ಸಾಧನೆಯನ್ನು ಮಾಡಿದ್ರು. ಅವರನ್ನೇ ಕರೆಸ್ತಾ ಇದ್ದೀವಿ. ಯಾಕಂದ್ರೆ ನಮ್ಮ ಪೊಲೀಸ್ ಇಲಾಖೆಗೂ ಒಂದು ಸ್ಫೂರ್ತಿ ಬರಲಿ, ನಮ್ಮ ಉಳಿದವರಿಗೂ ಅಧಿಕಾರಿಗಳಿಗೂ ಸ್ಫೂರ್ತಿ ಬರಲಿ. ಯಾಕಂದ್ರೆ ಒಂದ್ಸಲ ಸರ್ವಿಸಿಗೆ ಸೇರಿದ ಮ್ಯಾಗ ನಾವು ಫಿಸಿಕಲ್ ಆಕ್ಟಿವಿಟೀಸ್ ಒಳಗೆ ಪಾರ್ಟಿಸಿಪೇಟ್ ಮಾಡಂಗಿಲ್ಲ ಅಂತ ಹೇಳಿ ಈ ರೀತಿ ರೋಲ್ ಮಾಡೆಲ್ಗಳನ್ನೇ ಕರೆಸ್ತಾ ಇದ್ದೀವಿ. ಅದೇ ರೀತಿ ನಮ್ಮ ಹಿಂದಿನ ನಾವು DC ಆದಂತ YS ಪಾಟೀಲ್ರು ಇದಕ್ಕೆ ಬೌದ್ಧ ಬುನಾದಿ ಹಾಕಿದ್ರು. ಆಮೇಲೆ ನಮ್ಮ ಭೂಪಾಲಣ್ಣ ಅವರು ಇದರಲ್ಲಿ ಕೆಲಸ ಮಾಡಿದ್ರು, ಅವರನ್ನು ಕರೆದಾ ಇದ್ದೀವಿ. ಅದ್ರ ಜೊತೆಗೆ ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಮನೋಜ್ ಕುಮಾರ್ ಅವ್ರನ್ನ ನಾವು ಇನ್ವೈಟ್ ಮಾಡಿದ್ದೀವಿ. ಯಾಕಂದ್ರೆ ನಮಗೆ ಹೆಚ್ಚು ಸಸಿಗಳು ಬೇಕು, ನಮಗೆ ಬಿಜಾಪುರಕ್ಕೆ ಬೇಕು ಅನ್ನೋ ಕಾರಣಕ್ಕೆ ಅವ್ರನ್ನ ಕರೆದಿದ್ವಿ. ಮತ್ತು ಮುಖ್ಯವಾಗಿ ಇನ್ನೂ ಕೆಲವರು ವಿಶೇಷವಾಗಿ ಸಚಿವರು ಇದಕ್ಕೆ ಬರ್ತಾ ಇದ್ದಾರೆ. ಅದನ್ನ ನಾಳೆ DC ಅವರು. ಸೆಲೆಬ್ರಿಟಿಗಳು ಈ ಬಾರಿ ಯಾರು ವಿಶೇಷವಾದಂತ ಸೆಲೆಬ್ರಿಟಿಗಳಿಲ್ಲ, ಓಟಗಾರರೇ ಸೆಲೆಬ್ರಿಟಿಗಳು. ಯಾಕಂದ್ರೆ ನಾವೇನಂತೀವಿ, ಸಿನಿಮಾ ತಾರೆಯರನ್ನ ಮಾತ್ರ ನಾವು ಸೆಲೆಬ್ರಿಟಿ ಮಾಡ್ತಕ್ಕಂತ ಯೋಚನೆಯನ್ನ ಹೊರತುಪಡಿಸಿ ಓಟಗಾರರೇ ನಮ್ಮ ಸೆಲೆಬ್ರಿಟಿ. ಬಿಜಾಪುರ ವೃಕ್ಷೋತ್ಥಾನದಾಗ ಇಂಥವ್ರು ಬರ್ತಾ ಇದ್ದಾರೆ, ಈ ಓಟಗಾರರು ಬರ್ತಾ ಇದ್ದಾರೆ. ಧಾರವಾಡ ಕ್ಲಬ್ನವ್ರು ಬರ್ತಾ ಇದ್ದಾರೆ, ನಮ್ಮದೇನು ಸ್ಪೋರ್ಟ್ಸ್ ಕ್ಲಬ್ ಇದೆ. ಆಮೇಲೆ ನಮ್ಮ ಸೋಲಾಪುರದಿಂದ ಬರ್ತಾ ಇದ್ದಾರೆ. ಒಂದೊಂದು ಊರುಗಳ ಹಳ್ಳಿ, ದರೂರ್ ಅಂತಕ್ಕಂಥ ಒಂದು ಹಳ್ಳಿಯಿಂದ ಸುಮಾರು ನಾನು ಡೀಟೇಲ್ಸ್ ಕೊಡ್ತೀನಿ, 21 ಕಿಲೋಮೀಟರ್ ಓಡಕ್ ಬರ್ತಾ ಇದ್ದಾರೆ. ದರೂರ್ ಅಂತ ಒಂದು ಸಣ್ಣ ಹಳ್ಳಿ, ಅಥಣಿ ತಾಲೂಕು ಐಗಳಿ ಒಂದು ಸಣ್ಣ ಹಳ್ಳಿ, ಐಗಳಿ ಒಂದು ಹಳ್ಳಿ, ಐಗಳಿ ಹಳ್ಳಿಯಿಂದ ಸುಮಾರು ಒಂದು 30-40 ಜನ ಇವತ್ತು ಈ ಓಟದಲ್ಲಿ ಪಾರ್ಟಿಸಿಪೇಟ್ ಮಾಡ್ಲಿಕ್ಕೆ ಬರ್ತಾ ಇದ್ದಾರೆ. ಸೊ ಅವರೇ ನಮ್ಮ ಹೀರೋಸ್, ಅವರೇ ನಮ್ಮ ಸೆಲೆಬ್ರಿಟೀಸ್. ಆಮೇಲೆ ವಿಶೇಷ ಅಂದ್ರೆ ಸ್ವಾಮೀಜಿಯವರು, ಬಹಳ ಜನ ಸ್ವಾಮೀಜಿಗಳು ಈ ಸಲ ಓಡ್ತಾ ಇದ್ದಾರೆ.
ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ನಾ ಸ್ವಾಮಿಗಳ ಹೆಸರು ಹೇಳೋದಿಲ್ಲ. ತಾವು 21 ಅವತ್ತು 7ನೇ ತಾರೀಕಿಗೆ ತಮ್ಮ ಕ್ಯಾಮೆರಾಗಳ ಫೋಕಸ್ ಆದಾಗ ತಮಗೆ ಗೊತ್ತಾಗುತ್ತೆ. ಬಹುತೇಕ ಅವರು ಇಷ್ಟು ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಅವರು ಈ ಬಾರಿ ಈ ಬಹುಮಾನವನ್ನ ಪಡಿಲಿಕ್ಕೆ ಅವರು ಪ್ರಯತ್ನ ಅಂದ್ರೆ ಅವ್ರು 100% ಈ ಸಲ ಪಡಿತಾರೆ. ಅಷ್ಟು ಅವರು ಓಡ್ಲಿಕ್ಕೆ ಆಸಕ್ತಿಯಿಂದ ಸ್ವಾಮಿಗಳು ದೇ ಆರ್ ಪ್ರಾಕ್ಟೀಸಿಂಗ್ ಸನ್ಯಾಸಿಗಳು ಈ ಒಂದು ಉದ್ದೇಶಕ್ಕೋಸ್ಕರ. ಯಾಕಂದ್ರೆ ನಮ್ಮ ಇಡೀ ಓಟ ಸಿದ್ದೇಶ್ವರ ಸ್ವಾಮಿಗಳ ಅರ್ಪಣೆ ಆಗಿದೆ. ಸಿದ್ದೇಶ್ವರ ಸ್ವಾಮಿಗಳ ಒಂದು ಆಸಕ್ತಿ ಏನಿತ್ತು ಪರಿಸರದ ಬಗ್ಗೆ, ಕ್ರೀಡೆ ಬಗ್ಗೆ ಅವ್ರದ್ದು ಬಹಳ ವಿಶೇಷವಾದಂತ ಆಸಕ್ತಿ ಇತ್ತು. ಸಿದ್ದೇಶ್ವರ ಸ್ವಾಮಿಗಳು ಈ ಭಾಗದ ಪರಿಸರ ಇರಬೇಕು, ನಮ್ದು ಮೇನ್ ಮೊಟ್ಟೋ ಗ್ರೀನ್ ವಿಜಯಪುರ, ಕ್ಲೀನ್ ವಿಜಯಪುರ, ಸ್ವಚ್ಛ ವಿಜಯಪುರ, ಸುಂದರ ವಿಜಯಪುರ ಅಂತಕ್ಕಂಥದ್ದೇ ನಮ್ಮ ಕಾನ್ಸೆಪ್ಟು. ಅದಕ್ಕಾಗಿನೇ ನಾವು ರನ್ ವಿಜಯಪುರ ರನ್, ಓಡು ವಿಜಯಪುರ ಓಡು ಅಂತಕ್ಕಂಥ ಒಂದು ಘೋಷವಾಕ್ಯದೊಂದಿಗೆ ಸ್ವಾಮೀಜಿಯವರು ಜನವರಿ 3ಕ್ಕೆ ಅವರು ನಮ್ಮನ್ನ ಅಗಲಿ 3 ವರ್ಷಗಳಾಗ್ತದೆ. ಅವರ ನೆನಪಿನಲ್ಲೇನೆ ಈ ಓಟ ಸಮರ್ಪಣೆ ಆಗ್ತದೆ. ನಮ್ಮ ಮೆಡಲ್ ಏನ್ ನಾವು ಕೊಡ್ತಿದ್ವಿ ಆ ಮೆಡಲ್ ನಲ್ಲಿ ಪೂರ್ತಿಯಾಗಿ ಸ್ವಾಮೀಜಿಯವರ ಭಾವಚಿತ್ರಣ ಇದೆ. ಆ ಮೆಡಲ್ ಕೂಡ ಅವ್ರ ಮನೆಯಲ್ಲಿ ಹಾಕಿದ್ರೆ ಅವ್ರಿಗೊಂದು ರೀತಿ ಇನ್ಸ್ಪಿರೇಷನ್ ಇರಬೇಕು ಅಂತಕ್ಕಂಥ ಉದ್ದೇಶ ಇದರಲ್ಲಿ. ಅದ್ರ ಬಗ್ಗೆ ಸಾಕಷ್ಟು ಚರ್ಚೆಗಳನ್ನು ಮಾಡ್ತೀರಿ, ಸಂದರ್ಭ ಗಮನ ಸೆಳ್ತೀರಿ, ಫೋಟೋನು ಆಗೋದು. ಬಟ್ ಅವುಗಳನ್ನ ಫೋಕಸ್ ಮಾಡೋಂಥ ಕೆಲಸ ನೀವು ಮಾಡ್ತಾ ಇದ್ದೀರ. ಡಿಪಾರ್ಟ್ಮೆಂಟ್ ಇಂದ ASI ಇಂದ ಆಗ್ತಾ ಇದೆ. ಇನ್ನೂ ಒಂದು ಸ್ಥಾನಮಾನಗಳು ಸರಿಯಾಗಿ ಸಿಕ್ಕಿಲ್ಲ. ಅದಕ್ಕೇನೆ ನೆಗ್ಲೆಕ್ಟ್ ಆಗಿದೆ. ಕರೆಕ್ಟ್ ಅದನ್ನ ಒತ್ತಡ ಹೇರುವಂತ ಕೆಲಸ ಆಗ್ಬೋದ? ಮಾಡ್ಬೋದು. ಯಾಕಂದ್ರೆ ನಾವು ನೋಡ್ತೀವಿ ಸರ್, ಇಷ್ಟೆಲ್ಲ ನಾವು ಇವೆಂಟ್ ಮಾಡ್ತೀವಿ ಅಂದ್ರೆ ಗೋಲ್ ಗುಂಬಸ್ ಕಡೆ ಒಳಗಡೆ ಹೋಗ್ಬೇಕಾದ್ರೆ ಪರ್ಮಿಷನ್ ಕೊಡೋದಿಲ್ಲ. ನಾವು ಸೈಕಲ್ ತಗೊಂಡು ಅಥವಾ ಓಡ್ತಾ ನಾವು ಗೋಲ್ ಗುಂಬಸ್ ಒಳಗಡೆ ಹೋದ್ರೆ ತಡಿತಾರ ಅವರು. ನಾವು ನಿಮ್ಮದೇ ನಾವು ಪ್ರಚಾರ ಮಾಡಕ್ ಬರ್ತೀವಪ್ಪ, ನಮ್ಗೆ ಅವಕಾಶ ಕೊಡ್ರಿ ಅಂತ ಕೇಳ್ತೀವಿ. ಬಟ್ ಆದ್ರೂ ಕೊಡಂಗಿಲ್ಲ. ಯಾಕಂದ್ರೆ ಅವ್ರ ರೂಲ್ಸ್ ರೆಗ್ಯುಲೇಷನ್ಸ್ ಭಾರಿ ಟಫ್ ಆಗಿರೋದ ಕಾರಣಕ್ಕೆ. ಮತ್ತೆ ಅಲ್ಲಿ ಸರ್ಕಲ್ ಆಫೀಸು ಇಲ್ಲಿ ಇಲ್ಲ. ಧಾರವಾಡ ಪುಣ್ಯಕ್ಕೆ ಬಿಜಾಪುರದವರು ರಮೇಶ್ ಮೂಲಿಮಣಿ ಅಂತ ಈಗ ಸೂಪರಿಂಟೆಂಡೆಂಟ್ ಆಗಿ ಬಂದಿದ್ದಾರೆ. ಈ ರೀತಿಯ ಆಕ್ಟಿವಿಟೀಸ್ ಸ್ವಲ್ಪ ಸಪೋರ್ಟ್ ಕೊಡ್ತಾ ಇದ್ದಾರೆ. ಗಜೇಂದ್ರ ಶೇಖಾವತ್ರು ಕಲ್ಚರ್ ಮಿನಿಸ್ಟರ್ ಆಗಿದ್ದಾರೆ ಸೆಂಟ್ರಲ್ ಅಲ್ಲಿ. ಅವರಿಗೂ ಸಹಿತ ಒಂದು ದೀರ್ಘವಾದಂತ ಒಂದು ಈ ರೀತಿಯಾದಂತ ತಾವೇನು ಹೇಳಿದ್ರೆ ಇದರೆಲ್ಲ ಒಂದು ಪತ್ರಗಳನ್ನ ನಾವು ಕೊಡುವಂತ ಕೆಲಸವನ್ನ ಯುನೆಸ್ಕೋ ಪಟ್ಟಿಗೆ ಸೇರ್ತಕ್ಕಂಥದ್ದು. ಅದು ಆದ್ರೆ ಬಿಜಾಪುರದ ಒಂದು ಪ್ರವಾಸೋದ್ಯಮಕ್ಕೆ ಒಂದು ಒಳ್ಳೆ ಬೂಸ್ಟ್ ಸಿಗ್ತದೆ. ಯಾವುದು ಹೌದು, ಈಗ ನಮ್ದು ಕಾನ್ಸೆಪ್ಟ್ ನಲ್ಲಿ ನವರಸಗಳನ್ನ ಮಿಕ್ಸ್ ಮಾಡಿ ನಾವು ಜನರಿಂದಾನೇ ನಾವು ಮಾಡ್ತಾ ಇದ್ದೀವಿ. ಹ್ಮ್ 42 ಮಾಡಿದ್ರೆ ಅದು ಹೋಗ್ಬೋದು ಸರ್. ಬಟ್ ಒಂದ್ ಏನಾಗ್ತದ್ರಿ, ನಾವು ಇದೇ ರೂಟ್ ನಾಗ ಯಾಕೆ ಇದನ್ ಮಾಡ್ತೀವಿ ಅಂದ್ರೆ ಸಾರ್ವಜನಿಕರಿಗೆ ತೊಂದರೆ ಆಗ್ಬೋದು. ಯಾಕಂದ್ರೆ ಆ ಅವರ್ಸ್ನಾಗ 0 ಟ್ರಾಫಿಕ್ ಆಗ್ಬೇಕಾಗ್ತತಿ. ಒಬ್ಬ ಓಡು ಹೊತ್ನಾಗ ಯಾರೋ ಎದುರಿಗೆ ಬಂದ್ರ ಅಥವಾ ಒಂದ್ ಸೈಕಲ್ ಬಂದ್ರೆ ಒಂದ್ ಮೋಟರ್ ಬಂದ್ರೆ ಅನಾಹುತಗಳಾಗುವಂತ ಸಂಭವ ಇರ್ತದೆ. ಅದು ಓಟಗಾರರಿಗೂ ಜೀವಕ್ಕೆ ಹಾನಿ ಅಥವಾ ಯಾರು ಬರ್ತಿರ್ತಾರ ಅವ್ರಿಗೂ ತೊಂದರೆ. ಆ ಕಾರಣಕ್ಕೋಸ್ಕರ ಇದು 0 ಟ್ರಾಫಿಕ್ ನಲ್ಲಿ ಈ 3 ಅವರ್ಸ್ ಆಗಿರೋದ್ರಿಂದ ನಾವು ಲಿಮಿಟೆಡ್ ಪ್ಲೇಸ್ ಅಲ್ಲೇನೆ ಅದನ್ನ ಇದನ್ನ ಮಾಡ್ತೀವಿ. ಮತ್ತು ಆ ಕಾರಣಕ್ಕೆ ಅವತ್ತು 0 ಟ್ರಾಫಿಕ್ ಇರೋದ್ರಿಂದ ಎಲ್ರಿಗೂ ನಾವು ವಿನಂತಿ ಮಾಡ್ಕೊಳ್ಳೋದು 6 ಗಂಟೆ ಒಳಗಾಗಿನ 6 ಗಂಟೆಗೆ ಅಂದ್ರೆ 6 ಗಂಟೆಗೆ ಸರಿಯಾಗಿ ಓಟ ಸ್ಟಾರ್ಟ್ ಆಗ್ತದೆ. 6 ಗಂಟೆ ಒಳಗಾಗಿನೇ ಸ್ಟೇಡಿಯಂ ಬರಬೇಕು. ಸ್ಟೇಡಿಯಂ ಬರ್ತಕ್ಕಂಥ ದ್ವಾರಗಳ ಸಹಿತ ಕೂಡ ಈ ಸಲ ಚೇಂಜಸ್ ಇದೆ. ಇದು ಮೇನ್. ಯಾಕಂದ್ರೆ ಈ ಸಲ 20,000 ಜನ ಇರೋದ್ರಿಂದ ಈ ಕನಕದಾಸ್ ಸರ್ಕಲ್ ಇಂದ ಸ್ಟೇಡಿಯಂ ಏನು ಎಂಟ್ರಿ ಇದೆ ಇದು ಕಂಪ್ಲೀಟ್ ಕ್ಲೋಸ್ ಆಗಿರ್ತದೆ. ನಾವು ಬಾಸ್ಕೆಟ್ ಬಾಲ್ ಗ್ರೌಂಡ್ ಕಡೆಯಿಂದ ಕಂದಗಲ್ ಹನುಮಂತರಾಯ ರಂಗಮಂದಿರ ಕಡೆಯಿಂದಾನೇ ಎಂಟ್ರಿ ಆಗಬೇಕು. ದರ್ಬಾರ್ ಹೈಸ್ಕೂಲ್ ಗ್ರೌಂಡ್ ಮತ್ತು ದರ್ಬಾರ್ ಹೈಸ್ಕೂಲ್ ನಲ್ಲಿ ನಾವು ಪಾರ್ಕಿಂಗ್ ಮಾಡಬೇಕು. VIP ಪಾರ್ಕಿಂಗು ವಾರ್ತಾ ಇಲಾಖೆ ಮತ್ತು ಕಂದಗಲ್ ಹನುಮಂತರಾಯ ರಂಗಮಂದಿರ ಆವರಣದಲ್ಲಿ VIP ಪಾರ್ಕಿಂಗ್ ಇದೆ. ಎಸ್ ಸರ್. Thank you, sir. Thank you, because this is support of district administration, district ministers and all the MLAs and corporation. ನಾವು ಅದಕ್ಕೆ ಅವ್ರದೆಲ್ಲ ಲೋಗೋಗಳನ್ನ ಬಳಸಿದೀವಿ. ಪ್ಲಸ್ ASI ಆಲ್ಸೋ ಅವ್ರದೆಲ್ಲ ಸಪೋರ್ಟ್ ಇಂದಾನೆ ಇದು ಜಿಲ್ಲಾಡಳಿತ, ಮಹಾನಗರ ಪಾಲಿಕೆ, ಇಡೀ ಜಿಲ್ಲೆ ಎಲ್ಲ ಸರ್ಕಾರಿ ಇಲಾಖೆ ಅಧಿಕಾರಿಗಳು ಮತ್ತು ಎಲ್ಲ ಗೌರವಾನ್ವಿತ ಸಚಿವರು, ಶಾಸಕರು ಅವ್ರೆಲ್ಲರಿಗೂ ಇನ್ವೈಟ್ ಮಾಡಿದೀವಿ. ಎಲ್ಲರೂ ಓಡ್ಲಿಕ್ಕೆ ಈ ಸಂದರ್ಭದಲ್ಲಿ ಬರ್ತಾ ಇದ್ದಾರೆ. ಸರ್ಕಾರದಿಂದ ಯಾವುದೋ ಅನುದಾನ ಸಹಕಾರ ಇಲ್ಲ. ಬಟ್ ಇದೇನೋ ರಸ್ತೆ ಸ್ವಚ್ಛ ಮಾಡೋದು, ರಸ್ತೆ ರಿಪೇರಿ ಮಾಡಿ ಸಣ್ಣ ಪುಟ್ಟದ ಮಹಾನಗರ ಪಾಲಿಕೆದ್ದು ನಮಗೆ ಸಹಕಾರ ಇದೆ. ಇಷ್ಟು ಮಾತ್ರ. ವಿಶೇಷವಾಗಿ ಯಾವುದು ಸರ್ಕಾರದಿಂದ ಅನುದಾನ ಇತ್ತು ನಾವು ಯಾವುದೂ ಇಲ್ಲ. ಜನರಿಂದನೇ
ಎಸ್ ಸರ್, ಪಬ್ಲಿಕ್ ಕಾಂಟ್ರಿಬ್ಯೂಷನ್ ಮತ್ತು ನಾವು ಸಹಿತ ಈಗ ಇನ್ನೂ ಸಿಸ್ಟಮೆಟಿಕ್ ಆಗಿ ಬಹಳ ಚಂದ ಮಾಡಬೇಕು. ಇವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿ ಕೊಡ್ಬೋದು, ಬಟ್ ನಮ್ಮ ಜನರದು ನಮ್ಮದು ಅನ್ನುವಂಥದ್ದು ಇರ್ತದಲ್ರಿ, ದಟ್ ಇಸ್ ಮೇನ್ ಇಂಪಾರ್ಟೆಂಟ್. ಸೊ ಅದಕ್ಕೆ ಮಾಧ್ಯಮ ಮಿತ್ರರು ತಾವೆಲ್ಲ ಅವತ್ತು ಫಂಡ್ ರನ್ ಅಲ್ಲಿ 5ನೇ ತಾರೀಕು ಬರಬೇಕು. ಎಲ್ಲರೂ ದಯವಿಟ್ಟು ಏನೂ ಭೇದ ಭಾವ ಇರಲಾರ್ದನ್ನ ಓಡಬೇಕು. ನಾನು ಓಟ ಸ್ಟಾರ್ಟ್ ಮಾಡಿದ್ದು ತಮಗೆಲ್ಲ ಗೊತ್ತದ, ನಿಮ್ ಜೊತೆಗೆ ಬೆಳೆದವ್ ನಾನು, ನಿಮ್ಗೆಲ್ಲ ನಮ್ದೆಲ್ಲ ಎಲ್ಲ ಗೊತ್ತು. ಹುಣಸೂರವ್ರೆ 20 ವರ್ಷ ಹಿಂದಿಂದು ನಿಮಗೂ ಎಲ್ಲರಿಗೂ ಗೊತ್ತಿದೆ. ಭಂಡಾರಿ ಸರ್ಗೆ ನಂದು ಶರೀರ ಹೆಂಗಿತ್ತು ಹೇಗಿದ್ನಿ. ಕೋವಿಡ್ ಟೈಮ್ನಾಗ ನನಗೊಬ್ಬ ನಮ್ಮ ಫ್ರೆಂಡ್ ಸುಮ್ಮನೆ ಆಫ್ ದ ರಿಕಾರ್ಡ್ ಹೇಳ್ಬೇಕಂದ್ರೆ, ಒಬ್ರು ಎಲ್ಲೋ ಟ್ರೆಕ್ಕಿಂಗ್ ಹೋದಾಗ ಹೇಳಿದ್ರು, ಇಲ್ರಿ ಮ್ಯಾರಥಾನ್ ಇದೆ ನಾವು ಹೋಗ್ತೀವಿ. ಮ್ಯಾರಥಾನ್ ಅಂದ್ರೆ ಏನಂದೆ, ಅಷ್ಟ್ರಾಗ 3 ಮ್ಯಾರಥಾನ್ ಮಾಡಿದ್ದೀವ್ರಿ ನಾವು ಬಿಜಾಪುರದಾಗ. ಮ್ಯಾರಥಾನ್ ಅಂದ್ರೆ ಏನಂದೇವ್, ಇಲ್ರಿ ನೀವು ಓಡಿಸ್ತಿರಲ್ಲ ಅದು ಮ್ಯಾರಥಾನ್ ಅಂತಾರಣ ಅಂದೇವ್ ನಾವು. ಅಂದ್ಮ್ಯಾಗ ಬೆಳಗಾಂನಾಗ ಇತ್ತು, 2.5 ತಿಂಗಳ ಟೈಮ್ ಇತ್ತು. ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿದೆ ಬೆಳಗಾಂನಾಗ. 21 ಕಿಲೋಮೀಟರ್ ಓಡಿದ್ಮ್ಯಾಗ ಎಲ್ಲರೂ ಖುಷಿಯಾಗಿ ಎತ್ಕೊಂಡ್ರು. ನನಗೆ ಭಾರಿ ಸಂಭ್ರಮ ಅನಿಸ್ತು. ಈಗ ನೀವು ನಮ್ಮನ್ನು ಬಿಟ್ಟು ಕೊಡ್ತಾ ಇದ್ದೀರಿ. ಅದಾದ್ಮೇಲೆ ಇವತ್ತಿಗೆ ನಾನು ಇದು ನಾಳೆ ಕೂಡ ನಾನು 21 ಕಿಲೋಮೀಟರ್ ಓಡ್ತಾ ಇದ್ದೇನೆ. ದಿಸ್ ಇಸ್ ಮೈ 15th ಹಾಫ್ ಮ್ಯಾರಥಾನ್. 15th ಹಾಫ್ ಮ್ಯಾರಥಾನ್. ಬೆಂಗಳೂರು ಆಯ್ತು, ಕಲ್ಕತ್ತಾ ನಾಳೆ ಡಿಸೆಂಬರ್ 21ಕ್ಕೆ ಹೋಗ್ತಾ ಇದೀವಿ. ಅಲ್ಲಿ 25 ಕಿಲೋಮೀಟರ್ ರನ್ ಇದೆ. ನಾವು ಬಿಜಾಪುರದಿಂದ ಸುಮಾರು 20 ಜನ ಹೋಗ್ತಾ ಇದೀವಿ. 25 ಕಿಲೋಮೀಟರ್ ಓಡ್ತಾ ಇದ್ದೀವಿ. ಅದು ನಂದು 16th ಹಾಫ್ ಮ್ಯಾರಥಾನ್. ಸೊ ಹೀಗೆ ಅಂದ್ರೆ ಇದು ಓಟ ಒಂದು ಕಮ್ಯುನಿಟಿ. ಇದು ದಿಸ್ ಇಸ್ ಎ ಕಮ್ಯುನಿಟಿ, ದಿಸ್ ಇಸ್ ಎ ಸೋಷಿಯಲ್ ಕಮ್ಯುನಿಟಿ. ನಾವು ಇಲ್ಲಿ ನಮ್ದೇನು ಫ್ರೆಂಡ್ಸ್ ಇದಾರಲ್ರಿ, ಆಲ್ ಓವರ್ ಇದು ನಮ್ದೆಲ್ಲ ನಾವೆಲ್ಲ ಒಂದೇ ಕುಟುಂಬದ ಸದಸ್ಯರಿದ್ದಂಗೆ. ಬೇರೆ ಬೇರೆ ಫೀಲ್ಡ್ನಾಗ ಇರ್ತಾರೆ. ನಮ್ಮಲ್ಲಿ ನೋಡ್ರಿ, ನಾವು ಬಿಜಾಪುರದಾಗ ನಮ್ಮ ಸೈಕ್ಲಿಂಗ್ ಗ್ರೂಪ್ನೊಳಗೆ ಸ್ಟೂಡೆಂಟ್ ಹಿಡ್ಕೊಂಡು ರಿಟೈರ್ಡ್ ಎಂಪ್ಲಾಯ್ ವರೆಗೂ ಅದಾರ. ಬಟ್ ವಿ ಆರ್ ಆಲ್ ಟುಗೆದರ್, ವಿ ಆರ್ ಆಲ್ ಕಮ್ಯುನಿಟಿ. ಅವ್ರ ಮನೆಯಲ್ಲಿ ಕಷ್ಟ ಇದ್ರೆ ಸುಖ ಇದ್ರೆ ನಾವೆಲ್ಲ ಜೊತೆಗೆ ಆಗ್ತೀವಿ. ಅವ್ರ ಮದುವೆ ಇದ್ರೆ ನಾವು ಹೋಗಿ ಸಂಭ್ರಮಿಸ್ತೀವಿ. ಅವ್ರ ಮನೇಲಿ ಏನಾದ್ರು ಕಷ್ಟ ಇದ್ರೆ ನಾವು ಹೋಗಿ ಅವ್ರಿಗೆ ಹೆಗಲ್ ಕೊಡ್ತೀವಿ. ಸೊ ಸೈಕಲ್ ಗ್ರೂಪ್ ಅಂತ ಇದ್ದೀರಿ, ಮ್ಯಾರಥಾನ್ ನೋಡ್ತೀರಿ ನೀವು. ಎಲ್ಲ 2 in 1. ವಿಜಯಪುರ ಸೈಕ್ಲಿಂಗ್ ಗ್ರೂಪ್ ಇಸ್ ದ ಮೇನ್ ಬ್ಯಾಕ್ ಬೋನ್ ಆಫ್ ದಿಸ್ ವರ್ಕ್ಶಾಪ್. ನಾವು ವಿಜಯಪುರ ಸೈಕಲ್ ಮಾಡ್ತೇವೆ. ಅದೆಲ್ಲ ಜಾಸ್ತಿ ನಾವು ನೋಡಿಲ್ಲ. ಎರಡು ಥ್ಯಾಂಕ್ ಯು ಸರ್. ಸರ್ ದಯವಿಟ್ಟು ಎಲ್ಲರೂ ಸರ್ ಅವತ್ತು ತಕ್ಷಣ ವಿಡಿಯೋ ಅಥವಾ ಆ ರೀತಿ ಈ ಸಲ ಅದು ವ್ಯವಸ್ಥೆ ಇದೆ ಸರ್. ಶ್ರೀಕಾಂತ್ ಬರ್ರಿ, 1 ನಿಮಿಷ ಬರ್ರಿ. ಶ್ರೀಕಾಂತ್ ಸರ್ ಈ ಸಲ ಆ ವ್ಯವಸ್ಥೆ ಇದೆ ಸರ್. ವಿಡಿಯೋ ಅಮನ್ ಇಮಿಡಿಯೇಟ್ಲಿ ಈ ಸಲ ಎವೆಂಟ್ ಮುಗಿತಿದ್ದಂಗನೆ ಡ್ರೋನ್ ಶೂಟ್ಸು, ಏರಿಯಲ್ ಶೂಟ್ಸು ಮತ್ತು ವಿಡಿಯೋ ಶೂಟ್ಗಳನ್ನ ಇಮಿಡಿಯೇಟ್ಲಿ ನೀವು ಆ ಮೇಲ್ ಐಡಿಗಳಿಗೆ ಮತ್ತು ಗ್ರೂಪ್ಗಳಿಗೆ ವಿದಿನ್ ಅಲ್ಲೇನೆ ಅಪ್ಲೋಡ್ ಮಾಡ್ತಕ್ಕಂಥ ಕೆಲಸ ಮಾಡಿದ್ರೆ ಅನುಕೂಲ. ಇಲ್ಲ ಈ ಸಲ ಅದಕ್ಕೆ ಸಪರೇಟ್ ಅದು ಹೇಳ್ಬಿಡಿ ಸರ್. 2 ಸ್ಟೇಜ್ ಮಾಡಿದೀವ್ರಿ. ಒಂದು ಫ್ಲಾಗ್ ಆಫ್ ಏನ್ ಮಾಡ್ತೇವ್ರಿ, ಎದುರುಗಡೆ ಒಂದ್ ಕೊಟ್ಟಿದೀವ್ರಿ. ಇನ್ನೊಂದು ಕನಕದಾಸ ವೃತ್ತ ಏನೈತಲ್ರಿ, ಸ್ಟಾರ್ಟಿಂಗ್ ಅದು ಕಂಪ್ಲೀಟ್ ಆಗಿ ಮೀಡಿಯಾಕ್ಕೆ ಸಪರೇಟ್ ಒಂದು ಗ್ಯಾಲರಿ ಮಾಡಿದ್ದಾರೆ. ಪ್ರತಿ ಸಲ ಏನಾಗ್ತಿತ್ತು, ಆ ಫ್ಲಾಗ್ ಆಫ್ ಏನ್ ಮಾಡ್ತಿದ್ರು ಅಲ್ಲೇನೆ ಮಾಡ್ತಿದ್ರು. ಈಗ ಸಪರೇಟ್ ಅಂದ್ರೆ ಅದರ ಅಪೋಸಿಟ್ ಸೈಡ್ ಫ್ಲಾಗ್ ಆಫ್ ಎಲ್ಲಿ ಮಾಡ್ತಾರೆ, ಅದರ ಅಪೋಸಿಟ್ ಸೈಡ್ ಅಲ್ಲಿ ಕ್ಯಾಮ್ರಾಗಳನ್ನ ಫಿಕ್ಸ್ ಮಾಡ್ಲಿಕ್ಕೆ ಆ ಕ್ಯಾಮ್ರಾಗಳನ್ನ ಲೈಟಿಂಗ್ ಒಂದು ಹೇಳಿದ್ರು, ಲೈಟಿಂಗ್ ಮಾಡ್ತಾರೆ. ಎಸ್ ಸರ್, ಲೈಟಿಂಗ್, ದಟ್ ಇಸ್ ಫ್ಲಡ್ ಲೈಟ್. ಇನ್ನೊಂದು ನಾವು ರಿಕ್ವೆಸ್ಟ್ ಮಾಡ್ಕೊಳ್ತೀವಿ, ಫ್ಲಡ್ ಲೈಟ್ಗಳನ್ನ ಕೊಡ್ಬೇಕು. ಫ್ಲಡ್ ಲೈಟ್ಗಳನ್ನ ಮಾಡಿಸ್ತೀವ್ರಿ. ಆಮೇಲೆ ದಯವಿಟ್ಟು ಕ್ಯಾಮ್ರಾಮನ್ಗಳು ಅನಿವಾರ್ಯ ಇರ್ತದೆ, ಕ್ಯಾಮ್ರಾ ಜೊತೆಗೆ ಇರ್ಬೇಕು. ಉಳಿದವರು ದಯವಿಟ್ಟು ತಾವೇನಿದ್ದೀರಿ ತಾವು ಓಡ್ಬೇಕು. ಓಡೋದ್ರ ಜೊತೆಗೆ ನೋಡುದ್ರಿ ಅಲ್ಲ, ಓಡುದು ನಾವು ಆರ್ಗನೈಸರ್ ಇದ್ರು ಯಾಕೆ ಓಡ್ತೀವಿ ಅಂದ್ರೆ ನೋಡೋ ಸಲುವಾಗಿ. ಅಲ್ಲಿ ವ್ಯವಸ್ಥೆ ಸರಿ ಐತಿಲ್ಲ, ನಾ ಯಾಕೆ ಓಡ್ತೀನಿ ಅಂದ್ರೆ ಅಲ್ಲಿ ವ್ಯವಸ್ಥೆಗಳು ಸರಿ ಅದಾವಿಲ್ಲ ಅನ್ನೋ ಕಾರಣಕ್ಕೆ.